ವಿಠಲ ವಿಠಲ ಜೈ ಜೈ ವಿಠಲ. ಬನ್ನಿ ಫ್ರೆಂಡ್ಸ್, ಇನ್ನೇನು ಸಂತ್ರೆಲ್ಲ ಪ್ರಸಾದ ತಗೊಂಡಿದ್ದಾಯಿತು. ನಮ್ಮ ಅಪ್ಪಾಜಿ ಮತ್ತು ನಮ್ಮ ಬ್ರದರು ಇಬ್ಬರು ಡೀಸೆಲ್ಗೆ ಅಮೌಂಟ್ ಎಲ್ಲ ಇಸ್ಕೊಂತಿದ್ದಾರೆ. ಅವ್ರ ಹತ್ರನೇ ನಗ್ಸ್ಕೊಂಡು ಅಲ್ಲಿಂದ ಇವಾಗ ನೆಕ್ಸ್ಟು ಹುಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ದರ್ಶನ ಮಾಡ್ಕೊಂತ ಕೆಳಗಡೆ ಬರೋಣ ಅಂತ ಬಂದ್ವಿ. ಇಲ್ಲೊಂದು ಹಾವು ಎಲ್ಲ ಗಲಿಬಿಲಿ ಮಾಡ್ತೈತೆ. ಬನ್ನಿ ಫ್ರೆಂಡ್ಸ್, ಇನ್ನೇನು ಕುಷ್ಟಗಿ ಟೋಲ್ ಹತ್ರ ನಾನು ಮತ್ತು ನಮ್ಮ ಮಾವ ಇಬ್ಬರು ಸೈಡಿಗೆ ಹಾಕಿದ್ದೀವಿ. ಮತ್ತು ಹೊಸಪೇಟೆ ರೋಡಲ್ಲಿ ನಮ್ಮ ಮಾವನು ಬಂದ ಜೊತೆಗೆ. ಈ ಗಾಡಿ ಎಲ್ಲಿದಪ್ಪ ಅಂದರೆ ಚಿತ್ರದುರ್ಗ ಹತ್ರ ಆಯ್ಕಲ್ ಅಂದ್ಬಿಟ್ಟು. ಅವರು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾರಂತೆ ಪಂಡ್ರಾಪುರಕ್ಕೆ ಸೀದಾ. ಅವರೆಲ್ಲೂ ಪ್ಲೇಸ್ ಎಲ್ಲೂ ನೋಡೋಲ್ಲ. ಬಟ್ ನಾವು ಕೂಡಲ ಸಂಗಮದಲ್ಲಿ ಗಾಡಿ ಆಲ್ಟ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇದೆ ಶಿವಲಿಂಗ. ಕೆಳಗಡೆ ನದಿ ಒಳಗಡೆ ಯಾವ ಥರ ಎಲ್ಲ ಚೆನ್ನಾಗಿ ಮಾಡಿದಾರಂದರೆ, ಒಳಗಡೆ ಒಂದು ಸ್ವಲ್ಪನೂ ಬೇರೆ ಕಡೆಯಿಂದ ನೀರೆಲ್ಲೂ ಬರೋಲ್ಲ. ದೇವಸ್ಥಾನ ಎಲ್ಲ ನೋಡ್ಕೊಂಡಂಗೆ ಹೊರಗಡೆ ಬಂದ್ವಿ. ನಮ್ಮ ಭಟ್ರಂತೂ ಡ್ಯಾನ್ಸ್ ಮಾಡ್ಕೊಂಬರ್ತಿದ್ದಾರೆ ನಾನು ವಿಡಿಯೋ ಮಾಡೋದು ನೋಡಿ. ಕಂದ ಸೈಡಿಗೆ ಹಾಕಿದ್ವಿ. ಇನ್ನೇನು ಊಟ ಗೀಟ ಎಲ್ಲ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ನೀವು ಬಂದು ನಿಲ್ಲಿಸಿದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ಫ್ರೆಂಡ್ಸ್, ಇನ್ನೇನು ನಾವು ಪಂಡ್ರಾಪುರ ರೀಚ್ ಆಗಿದ್ದೀವಿ. ಇಲ್ಲಿಂದ 8 ಕಿಲೋಮೀಟ್ರ್ ಅಷ್ಟೇ ಇರೋದು. ಇಲ್ಲಿ ಪಾಂಡುರಂಗ ವಿಠಲ. ಬನ್ನಿ ಫ್ರೆಂಡ್ಸ್, ಇನ್ನೇನು ನಾವು ಪಂಡ್ರಾಪುರ ರೀಚ್ ಆಗಿದ್ದೀವಿ. ಬಂದ ತಕ್ಷಣ ಸೀದಾ ಕ್ಯೂ ಹತ್ರನೇ ನಿಲ್ಲಿಸಿದ್ದೀನಿ ಗಾಡಿ. ಕ್ಯೂ ಹತ್ರ ಏನಕ್ಕಪ್ಪ ಅಂದರೆ, ಇವಾಗ ಇಲ್ಲಿಂದ ಬೇರೆ ತಿರುಗಾಡೋದೇನೂ ಇಲ್ಲ. ಶಿಸ್ತು ಹೋಗ್ಬಿಟ್ಟು ಅಲ್ಲಿ ಶೆಡ್ ಕಾಣಿಸ್ತಿದ್ದಾವಲ್ಲ, ಅಲ್ಲಿ ಕ್ಯೂ ಆಗಿ ನಿಂತ್ಕೊಂತಾರೆ. ನಾವು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಬಂದು ಅವ್ರ ಜೊತೆ ಕ್ಯೂಗೆ ಸೇರ್ಕೊಳ್ಳೋಣ. ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಾಳೆ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿರಲ್ಲ. ಬನ್ನಿ. ಹರೇ ರಾಮ್ 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 ಹರಿ ಹರಿ, ಹರೇ ಕೃಷ್ಣ 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 ಹರೇ ಹರೇ. ಜೈ ಜೈ ವಿಠಲ ಪಾಂಡುರಂಗ ವಿಠಲ, ಜೈ ಜೈ ವಿಠಲ ಪಾಂಡುರಂಗ ವಿಠಲ, ಜೈ ಜೈ ವಿಠಲ ಪಾಂಡುರಂಗ ವಿಠಲ, ಜೈ ಜೈ ವಿಠಲ ಪಾಂಡುರಂಗ ವಿಠಲ. ಹಾಯ್ ಹಲೋ ಗಾಯ್ಸ್, ನಾವು ಇವತ್ತು ಹೊರಟಿದ್ದೀವಿ ಗಾಡಿಗೆ ಪೂಜೆ ಮಾಡ್ಕೊಂಡು ಮಹಾರಾಷ್ಟ್ರ ಹತ್ರ ಇರೋ ಪಂಡ್ರಾಪುರ ದೇವಸ್ಥಾನಕ್ಕೆ. ಬನ್ನಿ ಗಾಡಿಗೆ ಪೂಜೆ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಎಲ್ಲ ಹೊರಟು ಕುಂತಿದ್ದಾರಂತೆ. ಟಿಫನ್ ಮಾಡ್ತಿದ್ದೀವಿ, ಬೇಗ ಬಾರಪ್ಪ ಅಂದರು. ಹಾಗಾಗಿ ಗಾಡಿಗೆ ಪೂಜೆ ಮಾಡ್ಕೊಂಡು ಹೋಗೋದೆ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಪಾಯಿಂಟಿಗೆ ಬಂದಿದ್ದೀವಿ. ಆ ಪಾಂಡುರಂಗನ ನಾಮಸ್ಮರಣೆ ಮಾಡ್ತಾ ಸಂತ್ರೆಲ್ಲ ಪ್ರಸಾದ ತಗೊಂತಿದ್ದಾರೆ. ನಾವು ಪ್ರಸಾದ ತಗೊಳ್ಳೋಣ. ಗಾಡಿ ಇನ್ನೇನಿಲ್ಲೇ ಸೈಡಿಗೆ ಹಾಕಿದ್ದೀನಿ. ಇನ್ನೇನು ಅವ್ರ ಜೊತೆಗೆ ಪ್ರಸಾದ ತಗೊಂಬಿಟ್ಟು ನಾವು ಇನ್ನೇನು ಹೊರಡೋಣ. ಬನ್ನಿ. ಪಾಂಡುರಂಗ ವಿಠಲ, ರುಕ್ಮಿಣಿ ವಲ್ಲಭ ಪಾಂಡುರಂಗ ವಿಠಲ, ವಿಠಲ 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 ಜೈ ಜೈ ವಿಠಲ. ಬನ್ನಿ ಫ್ರೆಂಡ್ಸ್, ಇನ್ನೇನು ಸಂತ್ರೆಲ್ಲ ಪ್ರಸಾದ ತಗೊಂಡಿದ್ದಾಯಿತು. ನಮ್ಮ ಅಪ್ಪಾಜಿ ಮತ್ತು ನಮ್ಮ ಬ್ರದರು ಇಬ್ಬರು ಡೀಸೆಲ್ಗೆ ಅಮೌಂಟ್ ಎಲ್ಲ ಇಸ್ಕೊಂತಿದ್ದಾರೆ. ಅವ್ರ ಹತ್ರ ಅಮೌಂಟ್ ಇಸ್ಕೊಂಬಿಟ್ಟು ಗಾಡಿ ಎಲ್ಲ ಹತ್ಕೊಂಡ್ಮೇಲೆ ನಾವು ಇನ್ನೇನು ಬಿಜಿಕೆರೆ ಹತ್ರ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಡೈರೆಕ್ಟು ಸೀದಾ ಹುಲಿಗೆ ಹೋಗೋದು. ಹುಲಿಗೆ ಹತ್ರ ನೋಡ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕೂಡಲ ಸಂಗಮ ಹತ್ರ ಆಲ್ಟ್ ಮಾಡ್ತೀವಿ ಗಾಡಿ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಎಲ್ಲ ಗಾಡಿ ಹತ್ತಿದ್ದೆ ಕೂತ್ಕೊಂಡಿದ್ದಾರೆ. ಪ್ರತಿ ಲಾಂಗ್ ಟ್ರಿಪ್ಪಲ್ಲಿ ಕರ್ನಾಟಕ ಫ್ಲಾಗ್ ಕಟ್ಕೊಂಡು ಇಲ್ಲೇ ಕರ್ನಾಟಕದಲ್ಲೇ ಸುತ್ತಾಡಿತಿದ್ದೆ. ಬಟ್ ಈ ಥರ ಮಹಾರಾಷ್ಟ್ರ ಟ್ರಿಪ್ಪಿಗೆ ಕರ್ನಾಟಕ ಫ್ಲಾಗ್ ಕಟ್ಟಿದ್ದೀನಿ. ಬಟ್ ನೀವು ಕನ್ನಡ ಅಭಿಮಾನಿಗಳಾಗಿದ್ದರೆ ಒಂದು ಲೈಕ್ ಮಾಡಿರಿ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಡ್ಯಾಮ್ ಹತ್ರ ನಿಲ್ಲಿಸಿದ್ದೀವಿ ಗಾಡಿ, ಹೊಸಪೇಟೆ ಡ್ಯಾಮ್ ಹತ್ರ. ಬಟ್ ನಮಗೆ ಫಸ್ಟ್ನೇ ಪಾಯಿಂಟ್ ಹೇಳಿದ್ದು ಹುಲಿಗೆ ಹತ್ರ ಅಂತ ಹೇಳಿದರು. ಬಟ್ ಇನ್ನೇನು ಹೋಗ್ತಾ ರೋಡ್ ಸೈಡಲ್ಲೇ ಇಲ್ಲೇ ಪಾರ್ಕಿಂಗ್ ಹತ್ರ ನೋಡ್ಕೊಂಡು ಹೋಗೋಣ ನಿಲ್ಲಿಸು ಅಂತ ಹೇಳಿದ್ರು. ನಿಲ್ಲಿಸಿದ್ದೀನಿ. ಬಟ್ ಇಲ್ಲೇನಂತ ಇಂಟ್ರೆಸ್ಟಿಂಗ್ ಏನಿಲ್ಲ. ಬಟ್ ಅವ್ರು ನೋಡ್ತೀವಿ ಅಂದಿದ್ದಕ್ಕೆ ನಿಲ್ಲಿಸಿದ್ದೀನಿ. ನೋಡ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಹುಲಿಗೆ ಹೋಗೋಣ. ಬನ್ನಿ. ನೋಡಿ ಫ್ರೆಂಡ್ಸ್, ಇನ್ನೇನು ಡ್ಯಾಮ್ ಹತ್ರ ಎಲ್ಲ ನೋಡ್ಕೊಂಡು ಅಲ್ಲೇನಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಏನಿರಲಿಲ್ಲ. ನಾವಿಲ್ಲೇ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಐತಲ್ಲ ಅಲ್ಲಿ ನಿಲ್ಲಿಸಿದ್ವಿ. ಬಟ್ ನೀರು ಕಮ್ಮಿ ಇದ್ವಲ್ಲ, ಅಲ್ಲೇನು ಭಾಳ ಹೊತ್ತು ನೋಡಲಿಲ್ಲ ಅವರು.
ಇನ್ನೇನು ಹೋಗೋಣ ನಡಿಯಪ್ಪ, ಹುಲಿಗೆಗೆ ಟೈಮ್ ಆಗುತ್ತಂದ್ರು. ಇನ್ನೇನು ಹತ್ಸ್ಕೊಂಡು ಅಲ್ಲಿಂದ ಇವಾಗ ನೆಕ್ಸ್ಟು ಹುಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಈ ಥರ 100 ರೂಪಾಯಿಸಲ್ಲಿ ಹೊಡಿಬೇಕಂದ್ರೆ ನಮ್ಮ ಡ್ರೈವರ್ಗಳಿಗೆಲ್ಲೋ ಒಂಥರ ಖುಷಿ ಗುರು. ಎಷ್ಟು ಕಿಲೋಮೀಟ್ರ್ ಇದ್ದರೂ ಏನೂ ಬೇಜಾರೇ ಅನಿಸಲ್ಲ. ಈ ಥರ 100 ರೂಪಾಯಿಸಲ್ಲಿ ಹೊಡಿಬೇಕಂದ್ರೆ ಭಾಳ ಮಜಾ ಇರುತ್ತೆ. ಬಟ್ ಏನು ಮಾಡೋದು, ಎಲ್ಲ ನಮ್ಮ ಇಷ್ಟದಂತೆ ಏನೂ ಇರಲ್ಲ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಹುಲಿಗೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಪಾರ್ಕಿಂಗ್ ಹತ್ರ ಗಾಡಿ ಸೈಡಿಗೆ ಹಾಕಿದ್ದೀವಿ. ಹೋಗಿ ಎಲ್ಲ ದರ್ಶನ ಮಾಡ್ಕೊಂಬರ್ತಾರೆ. ಬಟ್ಟು ನಮ್ಮ ಸಂತರು ಹೆಂಗಪ್ಪ ಅಂದರೆ, ನಾವು ಪಂಡ್ರಾಪುರ ಹೋಗೋವರೆಗೂ ಎಲ್ಲೂ ಹಣ್ಣುಕಾಯಿ ಮಾಡಿಸಲ್ಲ. ಹೋಗಿ ದರ್ಶನ ಮಾಡ್ಕೊಂಬರೋದು ಅಷ್ಟೇ. ಹಾಗಾಗಿ ಬನ್ನಿ ಹೋಗಿ ನಾವು ದರ್ಶನ ಮಾಡ್ಕೊತ ಬರೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಹುಲಿಗೆ ನೋಡ್ಕೊಂಡು ಹೊರಟ್ವಿ. ಬಟ್ಟು ನಮ್ಮ ಸಂತರೆಲ್ಲ ಇನ್ನೇನು ಇವತ್ತು ಶನಿವಾರ ಆಗಿದೆ, ಹಂಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ, ಎಷ್ಟು ಕಿಲೋಮೀಟ್ರ್ ಆಗುತ್ತಪ್ಪ ಅಂತ ಕೇಳಿದ್ರು. ಇನ್ನೇನು ಒಂದು 18ರಿಂದ 20 ಕಿಲೋಮೀಟ್ರ್ ಆಗ್ಬೋದು ಅಂತಂದೆ. ಮತ್ತು ಸರಿ ಆಯಿತು, ಇನ್ನೇನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ, ಅಲ್ಲಿ ನೋಡ್ಕೊಂಬಿಟ್ಟು ಊಟ ಗೀಟ ಮಾಡ್ಕೊಂಡು ಆಮೇಲೆ ಕೂಡಲ ಸಂಗಮಕ್ಕೆ ಹೋಗಿ ಹಾಲ್ಟ್ ಮಾಡೋಣ ಅಂದರು. ಹಂಗಾಗಿ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಆಲ್ರೆಡಿ. ಬನ್ನಿ ಇವಾಗ ಗಾಡಿ ಇಲ್ಲೆಲ್ಲಾದರೂ ಪಾರ್ಕಿಂಗ್ ಹಾಕ್ಬಿಟ್ಟು ಅಂಜನಾದ್ರಿ ಬೆಟ್ಟ ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಕೂಡಲ ಸಂಗಮ ಹೋಗೋದು. ಬನ್ನಿ ಗಾಡಿ ಸೈಡಿಗೆ ಹಾಕೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಗಾಡಿ ಸೈಡಿಗೆ ಹಾಕಿದ್ವಿ. ಗಾಡಿ ಸೈಡಿಗೆ ಹಾಕಿದ ತಕ್ಷಣ ಎಲ್ಲ ಇಳಿದು ದೇವಸ್ಥಾನ ನೋಡೋಕ್ಕಂತ ಬೆಟ್ಟ ಹತ್ತಕ್ಕೆ ಹೋಗಿದ್ದಾರೆ. ಬಟ್ ಇವಾಗ ನಮ್ಮ ಅಡುಗೆ ಮಾಡ್ತಿದ್ದಾರಲ್ಲ, ಹಾಗಾಗಿ ಅಡುಗೆ ಮಾಡೋಕ್ಕೆ ನೀರು ಬೇಕಲ್ಲ. ಹಾಗಾಗಿ ನಾನು ನಮ್ಮ ಚಿಕ್ಕಪ್ಪ ನೀರು ತರಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಶ್ರೀ ನಮ್ಮ ಬಾಸ್ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಹತ್ತಲು ನಾವು ಹೋಗ್ತಾಯಿದ್ದೀವಿ. ಬನ್ನಿ ನೀವು ಜೊತೆಗೆ ಹೋಗೋಣ. ಅಂಜನಾದ್ರಿಯಲಿ ಸಂತಾನ ಬಯಸಿ ಅಹೋರಾತ್ರಿಯಲಿ ತಪಸ್ಸು ಮಾಡಿ ವಾನರ ಕೇಸರಿ ಕುಲಸತಿ ಗರ್ಭ ಧರಿಸಲು ಜನಿಸಿದನೊಬ್ಬ ಅಸಮಾನ ಬಲೋತ್ಥಾತನು ಸಂಯುತನು ಅಂಜನೀಸುತನು ಪವನನಂದನನು. ಅರುಣ ಕಿರಣಗಳ ಉದಯೋನ್ಮಾದವ ಉಂಡು ಚಪ್ಪರಿಸೋ ಹಣ್ಣೆಂದುಕೊಂಡು ಸೂರ್ಯ ಮಂಡಲಕ್ಕೆ ನುಗ್ಗಿ ಬಾಯ್ತೆರೆದ ಹಂಬಲಿಸಿ ತನ್ನ ದೇಹ ಹಿಗ್ಗಿ ಸೂರ್ಯ ಮರೆಯಾಗಿ ಜಗವು ಕಾದಂಡಲಾಗಿ. ಜೈ ಶ್ರೀರಾಮ್. ಚಿಕ್ಕಪ್ಪ ಇಲ್ಲೇ ಗಮನಿಸಿದ ಅಮರೇಂದ್ರ ಬಂದು ಆಂಜನೇಯ ಮಿಸ್ಕೊಡ್ತಲೇ ಬಿಸಿ ತನ್ನ ವಜ್ರಾಯುಧವನ್ನು ತಾಗಿ ಚೆಲ್ಲಿದ ರಕ್ತದ ಹನಿಯೇ ವಿದ್ಯುತ್ ವೇಗನೆ ಧರಣಿ ಗುಡುಗಿಸಿ ಸಮುದ್ರ ಮಧ್ಯಮ ಸೇರಿ ಕಟ್ಟ ಕಡಲ ಕಡೆ ಕಟ್ಟದಡಿ ಮುಟ್ಟಿ ಚಿಪ್ಪಿನೆದೆಯ ಗರ್ಭದಲ್ಲಿ ಮುತ್ತಾಗಿ. ನೋಡಿ ಫ್ರೆಂಡ್ಸ್, ದರ್ಶನ ಮಾಡ್ಕೊಂತ ಕೆಳಗಡೆ ಬರೋಣ ಅಂತ ಬಂದ್ವಿ. ಇಲ್ಲೊಂದು ಹಾವು ಎಲ್ಲ ಗಲಿಬಿಲಿ ಮಾಡ್ತೈತೆ. ಕಾಲಕ್ರಮದಲ್ಲಿ ಘನೀರ್ಭವಿಸುತ್ತ ಹನುಮರುದಿರ ಮಡಿಮಡಿಯಾಗಿ ಅಚಲ ಅನುಭಸ ಹೃದಯ ನಿನಾದಿ ನಿರಂತರ ಉಳಿದಿದೆ ನಿರೀಕ್ಷೆಯು ಸಹಸ್ರ ವರ್ಷಗಳ ನಿರೀಕ್ಷೆಯು ನಿರಂತರ ಉಳಿದಿದೆ ನಿರೀಕ್ಷೆಯು ಸಹಸ್ರ ವರ್ಷಗಳ ನಿರೀಕ್ಷೆಯು. ನೋಡಿ ಫ್ರೆಂಡ್ಸ್, ಇನ್ನೇನಂತೂ ಇಂತು ಮೇಲೆ ಹತ್ತು ಬಂದ್ವಿ. ಬರೋ ದಾರಿಯಲ್ಲಿ ಅಲ್ಲೊಂದು ಕೋತಿ ನೀರು ಕಸ್ಕಂತು. ಇನ್ನೇನು ಆ ಕೋತಿಗೆ ನೀರು ಕುಡಿಸ್ಕೊಂತ ಇನ್ನೇನು ಮೇಲೆ ಬಂದ್ವಿ. ಫುಲ್ಲು ಸುಸ್ತಾಗ್ಬಿಡ್ತು. ಮೇಲೆ ಬಂದರೆ ಇನ್ನೂ ಫುಲ್ಲು ತಣ್ಣಗೆ ಗಾಳಿ ಬೀಸ್ತೈತೆ. ತಣ್ಣಗಂದರೆ ತಣ್ಣಗೆ ಗಾಳಿ ಬೀಸ್ತೈತೆ. ಇನ್ನು ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಂತೆ. ನೋಡಿ ಇನ್ನೇನು ದರ್ಶನ ಮಾಡ್ಕೊಂಡು ಕೆಳಗೆ ಹೋಗ್ಬಿಟ್ಟು ಅವ್ರಾಗಲೇ ವೇಟಿಂಗ್ ಮಾಡ್ತಿದ್ದಾರೆ. ಬನ್ನಿ ಹೋಗಿ ಒಳಗಡೆ ದರ್ಶನ ಮಾಡ್ಕೊಂತ ಬರೋಣ. ಗಾಳಿ ಸಿರ್ತದೆ.
ನೋಡಿ ಆ ಕಡೆ ಒಂದ್ಸತಿ ಹೋಗುತ್ತೆ, ಈ ಕಡೆ ಒಂದ್ಸತಿ ಬರುತ್ತೆ. ಎಲ್ಲ ಸುಮ್ಮನೆ ಗಾಬರಿ ಎದ್ಬಿಟ್ಟಿದ್ದಾರೆ. ಅವ್ರು ಬಾಯ್ ಮಾಡೋದಕ್ಕೆ ಅದು ಸುಮ್ಮನೆ ಫುಲ್ಲು ಗಾಬರಿ ಎದ್ಬಿಟ್ಟಿದೆ. ಅದು ಹತ್ಲಾಗೂ ಹೋಗೋಕ್ಕಾಗ್ತಾಯಿಲ್ಲ, ಇತ್ಲಾಗೂ ಹೋಗೋಕ್ಕಾಗ್ತಾಯಿಲ್ಲ. ಆ ಕಡೆ ಈ ಕಡೆ ಸೈಡಲ್ಲಿ ಕಟ್ ಐತೆ. ಕೆಳಗಡೆಯಿಂದನೂ ಜನ ಇದ್ದಾರೆ, ಮೇಲ್ಗಡೆಯಿಂದನೂ ಇಲ್ಲಿ ಬರ್ತಿದ್ದಾರೆ ಜನ. ಅದಕ್ಕೆ ಹತ್ಲಾಗೂ ಹೋಗೋಕ್ಕಾಗ್ತಾಯಿಲ್ಲ, ಇತ್ಲಾಗೂ ಹೋಗೋಕ್ಕಾಗ್ತಾಯಿಲ್ಲ. ಅದು ಸುಮ್ಮನೆ ಪರದಾಡ್ತೈತೆ ದಾರಿಗೋಸ್ಕರ. ಇನ್ನೊಂದು ಸ್ವಲ್ಪ ಸಣ್ಣದ ದಾರಿ ಇದೆ, ಬಟ್ ಅದಕ್ಕೆ ಅಲ್ಲಿಗೆ ಹೋಗೋಕ್ಕೆ ರೂಟ್ ಸಿಗ್ತಾ ಇಲ್ಲ. ಬನ್ನಿ ಹೋಗುತ್ತಾ ಇಲ್ಲ ಅಂತ. ಇನ್ನೇನು ರೋಡ್ ಕಡೆಗೆ ಬರ್ತಾ ಐತೆ, ನೋಡ್ಬೇಕು. ಸೀದಾ ಅಲ್ಲೇ ಹೋಗ್ಬೋದು ಅನಿಸುತ್ತೆ, ನೋಡೋಣ. ಅದು ಗೋಡೆ ಎಲ್ಲ ಹತ್ತಕ್ಕೆ ಟ್ರೈ ಮಾಡುತ್ತೆ, ಬಟ್ ಆಗ್ತಾಯಿಲ್ಲ. ಹೈಟ್ ಜಾಸ್ತಿ ಐತಲ್ಲ, ಹಂಗಾಗಿ ಹೋಗೋಕ್ಕಾಗ್ತಾಯಿಲ್ಲ. ಇವಾಗ ರೂಟ್ ಸಿಕ್ಕಂಗಾಯ್ತು ಅದಕ್ಕೆ. ಬನ್ನಿ ಇನ್ನೇನು ಹೋಗುತ್ತೆ ನೋಡಿ ಫ್ರೆಂಡ್ಸ್. ಇನ್ನೇನು ಬೆಟ್ಟ ಹತ್ತು ಕೆಳಗಿಳಷ್ಟೊತ್ತಿಗೆ ಫುಲ್ ಹೊಟ್ಟೆ ಹೋಗ್ಬಿಟ್ಟಿತ್ತು. ಬಂದ ತಕ್ಷಣ ಇನ್ನೇನು ಊಟ ಮಾಡಿ ಎಲ್ಲ ಹೊರಟಿದ್ದೀವಿ. ಇನ್ನೇನು ಇವಾಗ ಇಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಡೈರೆಕ್ಟ್ ಕೂಡಲ ಸಂಗಮ. ಬನ್ನಿ ಫ್ರೆಂಡ್ಸ್. ಇನ್ನೇನು ಕುಷ್ಟಗಿ ಟೋಲ್ ಹತ್ರ ನಾನು ಮತ್ತು ನಮ್ಮ ಮಾವ ಇಬ್ಬರು ಸೈಡಿಗೆ ಹಾಕಿದ್ದೀವಿ. ಮತ್ತು ಹೊಸಪೇಟೆ ರೋಡಲ್ಲಿ ನಮ್ಮ ಮಾವನು ಬಂದ ಜೊತೆಗೆ. ಈ ಗಾಡಿ ಎಲ್ಲಿದಪ್ಪ ಅಂದರೆ ಚಿತ್ರದುರ್ಗ ಹತ್ರ ಐಕಲ್ ಅಂದ್ಬಿಟ್ಟು. ಅವರು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾರಂತೆ ಪಂಡ್ರಾಪುರಕ್ಕೆ ಸೀದಾ. ಅವರೆಲ್ಲೂ ಪ್ಲೇಸ್ ಎಲ್ಲೂ ನೋಡೋಲ್ಲ. ಬಟ್ ನಾವು ಕೂಡಲ ಸಂಗಮದಲ್ಲಿ ಗಾಡಿ ಆಲ್ಟ್ ಮಾಡ್ತೀವಿ. ನಾವು ಬೆಳಿಗ್ಗೆ ಹೋಗ್ತೀವಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನೇನು ಗಾಡಿ ರಾತ್ರಿ ಬಂದು ಕೂಡಲ ಸಂಗಮದಲ್ಲಿ ಆಲ್ಟ್ ಮಾಡಿದ್ವಿ. ಬಟ್ಟು ರಾತ್ರಿ ಅಲ್ಲಿಂದ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. 9:30 ಹಂಗಾಯ್ತು. ಇನ್ನೇನು ಬಂದು ಎಲ್ಲ ದೇವಸ್ಥಾನದೊಳಗೆ ಹೋಗಿ ಅವರೆಲ್ಲ ಮಲ್ಕೊಂಡ್ರು. ನಾನು ಇನ್ನೇನು ನಮ್ಮ ಚಿಕ್ಕಪ್ಪ ನಾನು ಇನ್ನೇನು ಗಾಡಿ ಒಳಗೆ ಮಲ್ಕೊಂಡಿದ್ದೆ. ಚಿಕ್ಕಪ್ಪ ಹೊರಗಡೆ ಅಲ್ಗಡೆ ಮೇಲೆ ಮಲಗಿದ್ದ, ನಾನು ಗಾಡಿ ಒಳಗಡೆ ಮಲಗಿದ್ದೆ. ಇನ್ನೇನು ಇವಾಗ ಎದ್ದು ದೇವಸ್ಥಾನ ನೋಡೋಣ ಅಂತ ಒಳಗಡೆ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಕಾಲು ಕೈ ಮುಖ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ. ನಮ್ಮ ಗಾಡಿಯಲ್ಲಿ ಬಂದಿರೋರೆಲ್ಲ ಹೊಳೆಯಲ್ಲಿ ಸ್ನಾನ ಮಾಡ್ತಿದ್ದಾರಂತೆ. ಬಟ್ ನಾವು ಡೈರೆಕ್ಟ್ ಪಂಡ್ರಾಪುರದಲ್ಲಿ ಸ್ನಾನ ಮಾಡೋಣ ಅಂತ. ನಾವೇನು ಬಟ್ಟೆ ಒಂದೇ ಜೊತೆ ತಗೊಂಬಂದಿರೋದು ನಾನು. ಹಾಗಾಗಿ ಅಲ್ಲೇ ಸ್ನಾನ ಮಾಡೋಣ ಅಂತೇಳಿ ಕಾಲು ಕೈ ಮುಖ ತೊಳ್ಕೊಂಡು ಹೋಗ್ತಾಯಿದ್ದೀವಿ ಒಳಗಡೆ. ಬನ್ನಿ ಹೋಗೋಣ, ಒಳಗಡೆ ಹೋಗಿ ದೇವಸ್ಥಾನ ನೋಡೋಣ. ದೇವಸ್ಥಾನ ಒಳಗಡೆ ಬಂದ್ವಿ. ಇಲ್ಲೇ ಸೈಡಲ್ಲಿ ರಾತ್ರಿ ನಮ್ಮ ಗಾಡಿಯಲ್ಲಿ ಬಂದಿರೋರೆಲ್ಲ ಇಲ್ಲೇ ಮಲ್ಕೊಂಡಿದ್ರು. ಬಟ್ ಇವಾಗೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದಾರೆ ಹೊರಗಡೆ ಎಲ್ಲ. ನಾವು ಇವಾಗ ಕಾಲು ಕೈ ಮುಖ ತೊಳ್ಕೊಂಡು ಒಳಗಡೆ ಹೋಗ್ತಿದ್ವಿ, ನಾನು ನಮ್ಮ ಚಿಕ್ಕಪ್ಪ ಇಬ್ಬರು. ಅವರೆಲ್ಲ ಬಂದು ಊಟಕ್ಕೆ ರೆಡಿ ಮಾಡ್ಕೊತಾರೆ. ನಮ್ಮದೇನು ಟೆನ್ಷನ್ ಇಲ್ಲ, ನೀರು ತಂದಿಟ್ಟು ಬಂದಿದ್ದೀವಿ ಅವಾಗಲೇ. ಅವರೆಲ್ಲ ಊಟಕ್ಕೆ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ನಾವು ಆರಾಮಾಗಿ ಹೋಗಿ ದೇವಸ್ಥಾನ ಎಲ್ಲ ತಿರುಗಾಡ್ಕೊಂತ ಬರೋಣ. ಬನ್ನಿ ಹೋಗೋಣ ಹಂಗೆ ಮುಂದೆ. ಈ ತಡ ಪರವಾಗಿಲ್ಲ, ಸ್ವಲ್ಪ ನೀರೆಲ್ಲ ಭಾಳ ಬಂದಿದ್ದಾವೆ. ಯಾಕಂದರೆ ಎಲ್ಲ ಕಡೆನೂ ಮಳೆ ಚೆನ್ನಾಗಾಗಿದೆ. ಈ ತಡ ಎಲ್ಲೂ ಮಳೆ ಬಂದಿಲ್ಲ ಅನ್ನೋಕ್ಕೇನಿಲ್ಲ. ನೋಡಿ ನಮ್ಮಪ್ಪ ಆವಾಗಲೇ ಒಳಗಡೆ ಹೋಗಿ ಬಂದಿದ್ದಾರೆ. ಈ ನನ್ನ ಮಗ ಬರೀ ವೀಡಿಯೋ ಮಾಡ್ಕೊಂಡು ತಿರುಗ್ತಾನಂತ ನಮ್ಮಪ್ಪ ಸುಮ್ಮನೆ ನೋಡ್ತಾನೆ. ನಮ್ಮಪ್ಪ ಮತ್ತು ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ದೊಡ್ಡಪ್ಪ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಇವಾಗ ಹೊರಗಡೆ ಬರ್ತಾ ಇದ್ದಾರೆ. ನಮ್ಮ ಭಟ್ರೂ ಇದ್ದಾರೆ ಹಿಂದೆ. ಬರೀ ಅವ್ರಿಗೆ ಒಂದು ಫೋಟೋ ಹೊಡಿಯೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಅವ್ರಿಗೊಂದು ಗ್ರೂಪ್ ಫೋಟೋ ತೆಗೆದು ಕಳಿಸಿದ್ವಿ. ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ರಿ ಅಂತ. ನಾವಿನ್ನು ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಶಿವಲಿಂಗ ಇದೆ, ನದಿ ಒಳಗಡೆ ತಳದಲ್ಲಿ, ಅಂದರೆ ಪೂರ್ತಿ ತಳದಲ್ಲಿರೋದು ಅದು ಶಿವಲಿಂಗ. ಆಲ್ಮೋಸ್ಟ್ ಇಲ್ಲೆಲ್ಲ ಜಾಸ್ತಿ ಆ ಶಿವಲಿಂಗ ನೋಡೋಕ್ಕೆ ಬರೋದು. ಕೂಡಲ ಸಂಗಮ ಅಂದರೆ ಶಿವಲಿಂಗ ನೋಡೋಕ್ಕೆ ಬರೋದು. ಹೋದ ವರ್ಷ ಬರಬೇಕಾದ್ರೆ ಸ್ವಲ್ಪ ನೀರು ಕಮ್ಮಿ ಇದ್ದವು. ಈ ವರ್ಷ ಪರವಾಗಿಲ್ಲ, ಭಾಳ ಇದಾವೆ ನೀರು. ಯಾಕಂದರೆ ಈ ವರ್ಷ ಎಲ್ಲ ಕಡೆನೂ ಮಳೆ ಚೆನ್ನಾಗಾಗೈತಲ್ಲ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ. ಇವಾಗ ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿಗೆ ಸೀದಾ ನಾವು ಒಳಗಡೆ ನದಿ ಒಳಗಡೆ ಹೋಗ್ತೀವಿ. ಅಲ್ಲಿ ಬೇಕಾಗಿರೋಂಥ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅದಕ್ಕೆ. ಇಲ್ಲಿಂದ ನೋಡಿರಿ ಫ್ಲೇವರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನದಿ ಒಳಗಡೆ. ಇಲ್ಲಿ ಬಂದುಬಿಟ್ಟು ಇವಾಗ ಹೊತ್ಲಾಗ ಹೋದ್ರಲ್ಲ, ಅಲ್ಲಿ 5 ರೂಪಾಯಿ ಟಿಕೆಟ್ ಒಬ್ಬರಿಗೆ.
ಅಲ್ಲಿ ಬಂದುಬಿಟ್ಟು ಅವ್ರಿಗೆ 5 ರೂಪಾಯಿ ಕೊಟ್ಟರೆ ಒಳಗಡೆ ಬಿಡ್ತಾರೆ ಅವರು. ನಮಗೆ ನಿಂದ ಚಿಕ್ಕಪ್ಪ ಇದ್ದಾರೆ ಕೊಡ್ತಾರೆ. ನಾವು ಆರಾಮಾಗಿ ಮುಂದೆ ಹೋಗೋಣ. ಬನ್ನಿ ಹೋಗೋಣ, ಒಳಗಡೆ ಹೋಗೋಣ. ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ನೋಡೋಣ. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ. ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲವಯ್ಯ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ. ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲವಯ್ಯ. ನಾದ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. ನೋಡಿ ಫ್ರೆಂಡ್ಸ್, ಇದೆ ಶಿವಲಿಂಗ. ಕೆಳಗಡೆ ನದಿ ಒಳಗಡೆ ಯಾವ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾನಂದರೆ, ಒಳಗಡೆ ಒಂದು ಸ್ವಲ್ಪನೂ ಬೇರೆ ಕಡೆಯಿಂದ ನೀರೆಲ್ಲೂ ಬರೋಲ್ಲ. ಅಲ್ಲಿ ಶಿವಲಿಂಗ ಐತಲ್ಲ, ಆ ಶಿವಲಿಂಗದ ಹತ್ರ ಮಾತ್ರ ನೀರು ಬರ್ತಾ ಇರುತ್ತೆ. ಎನಿ ಟೈಮು ನೀರಲ್ಲಿ ಬರ್ತಾ ಇರುತ್ತಂತೆ. ಅಷ್ಟು ಬಿಟ್ಟರೆ ಇವ್ರು ಮಾಡಿರೋಂಥ ಹೊರಗಡೆಯಿಂದ ಎಲ್ಲೂ ನೀರು ಬರೋಲ್ಲ. ಅಲ್ಲಿ ಶಿವಲಿಂಗ ಐತಲ್ಲ, ಅಲ್ಲಿ ಮಾತ್ರ ನೀರು ಬರುತ್ತೆ. ಅಲ್ಲಿ ಆ ಥರ ಮಾಡಿದ್ರಲ್ಲ, ಅಲ್ಲಿದೆ ನೋಡಿರಿ, ಅಲ್ಲಿ ಮಾತ್ರ ಬರುತ್ತೆ ನೀರು. ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ನೀರು ಬರೋಲ್ಲ. ಅಲ್ಲಿ ನೀರು ಸ್ವಲ್ಪ ಕುಡಿದ್ಬಿಟ್ಟು ಕೈ ಮುಗಿತಾರೆ. ಪರವಾಗಿಲ್ಲ, ಒಳಗಡೆ ಎಲ್ಲ ಫುಲ್ ಚೆನ್ನಾಗಿ ಮಾಡಿದ್ದಾರೆ. ನಾವು ಬಂದರೆ ಇಲ್ಲೊಂದೇ ಪ್ಲೇಸೇ ಜಾಸ್ತಿ ನೋಡೋದು. ದೇವಸ್ಥಾನ ಒಳಗಡೆ ಯಾವತ್ತೂ ಹೋಗಿಲ್ಲ. ಇಲ್ಲೊಂದು ನೋಡ್ಕೊಂಬಿಟ್ಟು ಕೈ ಮುಗಿದು ಇನ್ನೇನು ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನೇನು ಒಳಗಡೆ ಎಲ್ಲ ನೋಡ್ಕೊಂಬಂದ್ವಿ. ಇನ್ನೇನು ಹೊರಗಡೆ ಬರ್ತಾಯಿದ್ದೀವಿ. ಇನ್ನೇನು ಹೊರಗಡೆ ಎಲ್ಲ ದೇವಸ್ಥಾನ ನೋಡ್ಕೊಂಡು ಇನ್ನೇನು ಊಟಕ್ಕೆಲ್ಲ ರೆಡಿ ಮಾಡ್ತಿರ್ತಾರೆ. ಹೋಗಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಇನ್ನಿಂದ ಜಾಗ ಖಾಲಿ ಮಾಡೋದು. ನೋಡಿ ಅಲ್ಲಿ ಮುಂದೆ ಕಾಣಿಸ್ತೈತಲ್ಲ, ಅದೇ ಕೂಡಲ ಸಂಗಮ ದೇವಸ್ಥಾನ. ಬನ್ನಿ ಹೋಗೋಣ ಕೆಳಗಡೆ. ಇನ್ನೇನು ದೇವಸ್ಥಾನ ಎಲ್ಲ ನೋಡ್ಕೊಂಡು ಹಂಗೆ ಹೊರಗಡೆ ಬಂದ್ವಿ. ನಮ್ಮ ಭಟ್ರಂತೂ ಡ್ಯಾನ್ಸ್ ಮಾಡ್ಕೊಂಬರ್ತಿದ್ದಾರೆ ನಾನು ವಿಡಿಯೋ ಮಾಡೋದು ನೋಡಿ. ರಾತ್ರಿ ಮೊಬೈಲ್ಗಳೆಲ್ಲ ಚಾರ್ಜ್ ಖಾಲಿ ಮಾಡ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಇಲ್ಲಿ ಅಂಗಡಿಗೆ ಕೊಟ್ಟಿದ್ರಂತೆ ಚಾರ್ಜ್ ಇಡೋಕ್ಕೆ. ಅಲ್ಲಿ ಮುಂದೆ ಹೋಗ್ತಿದ್ದಾರೆ ನಮ್ಮ ಚಿಕ್ಕಪ್ಪವರು ಮೊಬೈಲ್ ಇಸ್ಕೊಳಕ್ಕಂತ. ಆ ಮೊಬೈಲ್ ಇಸ್ಕೊಂಡು ಹೋಗ್ತಿದ್ದೀನಿ. ಯಾರು ಈ ಹುಡುಗ ನಾನು ವೀಡಿಯೋ ಮಾಡೋದು ನೋಡಿ ನನ್ನ ಕಡೆಗೆ ನೋಡಿ ನಗ್ತಿದ್ದಾನೆ. ಅದಕ್ಕೆ ಅವರು ಸ್ವಲ್ಪ ವೀಡಿಯೋ ಮಾಡೋಣ ಬನ್ನಿ. ಇಲ್ಲಿ ಮೊಬೈಲ್ ಇಸ್ಕೊಂಬಿಟ್ಟು ಹೋಗೋಣ. ಹಂಗೆ ಮೊಬೈಲ್ ಇಸ್ಕೊಂತ ಬಂದ್ವಿ ಮುಂದೆ. ಇನ್ನೇನೆಲ್ಲ ಅಲ್ಲಿ ಕೂತ್ಕೊಂಡಿದ್ರು. ಅಜ್ಜ ಬೇರೆ ನೋಡಿ ನಂದು ಸ್ವಲ್ಪ ವೀಡಿಯೋ ಮಾಡೋಂತ ಕೈ ತೋರಿಸ್ತಿದ್ದಾನೆ. ಅಜ್ಜಂದು ವೀಡಿಯೋ ಮಾಡ್ಕೊಂತ ಹಂಗೆ ಮುಂದೆ ಬಂದ್ವಿ. ಹಾಗೆ ಮುಂದೆ ಬರ್ತಾ ಇನ್ನೇನು ರಾತ್ರಿ ಗಾಡಿ ಸೈಡಿಗೆ ಹಾಕಿ ಮಲ್ಕೊಂಡಿದ್ವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ಸ್ವಲ್ಪ ಎಲ್ಲ ಒಳಗಡೆ ಧೂಳೆಲ್ಲ ಹೊರಿಸ್ಬಿಟ್ಟು ಗಾಡಿಗೆ ಪೂಜೆ ಮಾಡಿ ನಿಲ್ಲಿಸ್ಬೇಕು. ಇನ್ನೇನು ಅವಳು ಇಲ್ಲಿ ಊಟಕ್ಕೆಲ್ಲ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ತರಕಾರಿ ಎಲ್ಲ ಹಚ್ತಿದ್ದಾರೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮವರು. ಭಟ್ರು ನಮ್ಮ ಜೊತೆಗೆ ಇದ್ದಾರೆ. ಇವಾಗ ಹೋಗ್ತಾರೆ ಭಟ್ರು ಅಲ್ಲಿಗೆ. ಹೋಗ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊತಾರೆ. ಬನ್ನಿ ನಾವು ಗಾಡಿ ಓಡಿಸಿ ಬರೋಣ ಹೋಗಿ. ಇನ್ನೇನು ಗಾಡಿ ಒರೆಸಿ ಬಂದು ನೋಡಿದ್ವಿ, ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲರೂ ತಯಾರಾಗಿಬಿಟ್ಟಿದ್ದಾರೆ ಅವಾಗಲೇ. ಇನ್ನೇನು ಇವತ್ತು ಉಪ್ಪಿಟ್ಟು ತಿಂದ್ಬಿಟ್ಟು ಆಗಲೆಲ್ಲ ನೀರು ಕುಡಿಯೋದೇ ನಮ್ಮ ಕೆಲಸ. ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟಿಗೆ ಏನೋ ವ್ಯವಸ್ಥೆ ಮಾಡ್ತಿದ್ದಾರಲ್ಲ ಅಷ್ಟೇ ಸಾಕು. ಇನ್ನೇನು ಉಪ್ಪಿಟ್ಟು ಜೊತೆಗೆ ಬಜ್ಜಿ ಮಾಡ್ತಾರೆ. ತಿಂದ್ಕೊಂಬಿಟ್ಟು ಇನ್ನೇನು ಅವಳೇ ಟೈಮು 9:30 10 ಗಂಟೆ ಆಗಿ ಬಂದೈತೆ. ಇಲ್ಲಿ ಎಷ್ಟು ಬೇಗ ಬಿಡ್ತೀವೋ ಅಷ್ಟು ಬೇಗ ಹೋಗ್ತೀವಿ ಅಲ್ಲಿಗೆ. ಇವಾಗ ಮಿನಿಮಮ್ ಅಂದರೂ 220-230 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಬಿಜಾಪುರ ಒಂದು 100 ಇದೆ. ಬಿಜಾಪುರದಿಂದ ಹತ್ಲಾಗ ಒಂದು 110-120 ಕಿಲೋಮೀಟ್ರ್ ಸಿಂಗಲ್ ರೋಡ್ ಬೀಳುತ್ತೆ. ರೋಡ್ಸ್ ಆಗಲ್ಲ, ಹಂಗಾಗಿ ಜಲ್ದಿ ಹೋಗೋಣಂತ. ಇನ್ನೇನೆಲ್ಲ ಊಟಕ್ಕೆಲ್ಲ ಕುಂತಿದ್ದಾರೆ.
ಊಟ ಗೀಟ ಮಾಡ್ಕೊಂಡು ಇನ್ನೇನು ಆರಾಮಾಗಿ ಹೋಗೋದೆ. ಬನ್ನಿ ನಾವು ಹೋಗಿ ಊಟ ಮಾಡ್ಕೊಂಡ್ರೆ ಎಲ್ಲ ಅವ್ರ ಜೊತೆ ಬೇಗ ಹೊರಡ್ಬಿಡ್ಬೋದು. ಬನ್ನಿ ಹೋಗಿ ಊಟ ಮಾಡೋಣ ನಾವು. ನೋಡಿ ಫ್ರೆಂಡ್ಸ್, ಇನ್ನೇನು ಊಟ ಎಲ್ಲ ಮಾಡಿದ್ದಾಯಿತು. ಇನ್ನೇನು ಅವ್ರವ್ರ ಲಗೇಜ್ ಎಲ್ಲ ಅವರೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಕೊಟ್ರು. ಇನ್ನೇನೆಲ್ಲ ಕ್ಯಾಬಿನ್ಗೆ ಹಾಕಿ ಹಗ್ಗ ಹಾಕಿ ರೆಡಿ ಮಾಡಿದ್ದೀನಿ. ಇವಾಗೇನು ಇಲ್ಲಿಂದ ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಗಾಡಿಯಲ್ಲಿ ನೀರು ಖಾಲಿ ಆಗಿದ್ದು ಕ್ಯಾನಲ್ಲಿ, ಹಂಗಾಗಿ ನೀರು ಇಟ್ಕೊಂಬರೋಣ ಅಂತ ಇಲ್ಲಿ ಡಾಬಾದ ಹತ್ರ ಗಾಡಿ ಸೈಡಿಗೆ ಹಾಕಿದ್ವಿ. ಇಲ್ಲಿ ಬಂದುಬಿಟ್ಟು ಯಾರೋ ಅಣ್ಣ ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳಿದ್ರು. ಅಣ್ಣ ಹಿಂಗೆ ಪಂಡ್ರಾಪುರ ಯಾತ್ರೆ ಹೋಗ್ತಿದ್ದೀವಿ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವ್ರು ಇನ್ನೇನು ಗಾಡಿ ಅವ್ರನ್ನೆಲ್ಲ ಕರಿಯಪ್ಪ, ಟೀ ಆದರೂ ಟಿಫನ್ ಆದರೂ ಮಾಡಿಕೊಡಿಸ್ತೀವಿ, ಮಾಡೋಗ್ರಿ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ಹುಡುಗ ಹೋಗಿ ಕರೆದು ಬಂದ. ಬರ್ತಾಯಿದ್ದಾರೆ ಎಲ್ಲರೂ ಈ ಕಡೆ. ಅಂದರೆ ಪಂಡ್ರಾಪುರ ಯಾತ್ರೆ ಹೋಗೋಂಥವ್ರಿಗೆ ಅವರು ಕೈಲಾದಷ್ಟು ಸಹಾಯ ಮಾಡ್ತಾರೆ. ಅವ್ರು ಕೊಟ್ಟಿದ್ದನ್ನು ಯಾರೂ ಬೇಡ ಅನ್ನಲ್ಲ, ನಮ್ಮ ಸಂತರು ಬಂದುಬಿಟ್ಟು. ಹಂಗಾಗಿ ಎಲ್ಲರೂ ಬರ್ತಿದ್ದಾರೆ. ಅವರು ಟೀ ಕುಡಿಯೋಷ್ಟೊತ್ತಿಗೆ ನಾವು ನೀರು ತುಂಬಿಸ್ಕೊಳ್ಳೋಣ. ಬನ್ನಿ ಹೋಗಿ ನೀರು ತುಂಬಿಸ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇನ್ನೇನು ಅಲ್ಲಿಂದ ಟೀ ಕುಡ್ಕೊಂತ ಇನ್ನೇನು ಬಿಜಾಪುರ ಬಂದ್ವಿ. ಇವಾಗ ಇಲ್ಲಿ ಬಿಜಾಪುರದ ಹತ್ರ ನೆಕ್ಸ್ಟ್ ಫ್ಲೇವರ್ ಹತ್ರ, ಅಂದರೆ ಇಲ್ಲಿ ಗೋಲ್ ಗುಮ್ಮಜ್ ಕಾಣಿಸುತ್ತಲ್ಲ, ಗೋಲ್ ಗುಮ್ಮಜ್ ಬಿಟ್ಟು ಎರಡು ಫ್ಲೇವರ್ ಬರುತ್ತವೆ. 2 ಫ್ಲೇವರ್ ಬಿಟ್ಟು ನೆಕ್ಸ್ಟ್ ಫ್ಲೇವರಲ್ಲಿ ಲೆಫ್ಟಿಗೆ ತಗೊಂಡು ಸರ್ವಿಸ್ ರೋಡಲ್ಲಿ ಇಳ್ಕೊಂಡು ಮುಂದೆ ಹೋಗಿ ಮತ್ತೆ ಲೆಫ್ಟಿಗೆ ತಗೊಬೇಕು. ಶಾರ್ಟ್ ರೋಡಲ್ಲಿ ಹೋಗುತ್ತದು. ಅಂದರೆ ಸ್ವಲ್ಪ ಇದು ಬಂದುಬಿಟ್ಟು ಅದು ಸಿಂಗಲ್ ರೋಡಲ್ಲಿ ಹೋಗಬೇಕು. ಅಂದರೆ ರೋಡೇನು ಚೆನ್ನಾಗಿದೆ, ಬಟ್ ಸಿಂಗಲ್ ರೋಡ್, ಆಪೋಸಿಟ್ ಗಾಡಿ ಬರ್ತಿತ್ತು, ಹಂಗಾಗಿ ಜಲ್ದಿ ದಾರಿ ಸಾಗಲ್ಲ. ಬನ್ನಿ ಹೋಗೋಣ ಹಿಂಗೆ ಮುಂದೆ. ನೋಡಿ ಫ್ರೆಂಡ್ಸ್, ಇನ್ನೇನು ಬಿಜಾಪುರದಿಂದ ಬರ್ತಾ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಇನ್ನೇನು ಪಂಡ್ರಾಪುರ ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಐತೆ. ಊಟಕ್ಕಂತ ಸೈಡಿಗೆ ಹಾಕಿದ್ವಿ. ಇನ್ನೇನು ಊಟ ಗೀಟ ಎಲ್ಲ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇನ್ನೇನು ಬಂದು ನಿಲ್ಲಿಸಿದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೇನು ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇವಾಗೇನು ನಾವು ಮುಂದೆ ಲಗೇಜ್, ಸಣ್ಣ ಪುಟ್ಟ ಲಗೇಜ್ ಇಸ್ಕೊಂಡು ಆಗ ಹಾಕೋದೊಂದೇ ಕೆಲಸ. ಇನ್ನೇನೆಲ್ಲ ರೆಡಿ ಮಾಡ್ತಿದ್ದಾರೆ ಅವಾಗಲೇ. ಇಲ್ಲೇ 4 ಗಂಟೆ ಆಗೈತೆ. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಮತ್ತು ಯಾಕಪ್ಪ ಅಂದರೆ ಅಲ್ಲಿ ದರ್ಶನಕ್ಕೆ ಹೋದ್ಮೇಲೆ ಮತ್ತು ಅಲ್ಲಿ ಊಟ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಇಲ್ಲೇ ನಿಲ್ಲಿಸಿ ಊಟ ಮಾಡಿದ್ದು. ದರ್ಶನಕ್ಕೆ ಹೋದ್ಮೇಲೆ 1 ದಿವಸ ಆಗ್ಬೋದು, ಇಲ್ಲ 2 ದಿವಸ ಆಗ್ಬೋದು ಕ್ಯೂವಲ್ಲಿ ನಿಂತ್ಕೊಳ್ಬೇಕಾದ್ರೆ. ಹಾಗಾಗಿ ಇಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆಲ್ಲ. ಬನ್ನಿ ಇನ್ನೇನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ, ಹೋಗೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ನಾವು ಪಂಡ್ರಾಪುರ ರೀಚ್ ಆಗಿದ್ದೀವಿ. ಇಲ್ಲಿಂದ 8 ಕಿಲೋಮೀಟ್ರ್ ಅಷ್ಟೇ ಇರೋದು. ಇಲ್ಲಿ ಪಾಂಡುರಂಗ ವಿಠಲ ಪಾದಗತ್ಲು ಅಂತಾರೆ. ಹಾಗಾಗಿ ಇಲ್ಲಿ ಪಂಡ್ರಾಪುರ ಯಾತ್ರೆ ಬರೋಂಥ ಪ್ರತಿಯೊಂದು ವೆಹಿಕಲ್ ಆಗಲಿ, ಎಲ್ಲ ಪಾದಯಾತ್ರೆ ಮಾಡೋಂಥರಾಗಲಿ ಇಲ್ಲಿಗೆ ಬಂದುಬಿಟ್ಟು ಪಾದ ದರ್ಶನ ಮಾಡಿಕೊಂಡು ಇಲ್ಲಿಂದ ಫಲಾರ ಹಂಚ್ತಾರೆ. ಮತ್ತು ಇಲ್ಲಿ ಮಂಡಕ್ಕಿ ಬಿಸ್ಕೆಟ್ 2 ಫಲಾರ ಹಂಚ್ತಾರೆ. ಅದು ಹಂಚಿದ ಮೇಲೆ ಇಲ್ಲಿಂದ ಮತ್ತೆ ಮುಂದೆ ಹೋಗ್ತಾರೆ. ಹಾಗಾಗಿ ಬನ್ನಿ ನಾವು ಪಾದ ದರ್ಶನ ಮಾಡ್ಕೊಳ್ಳೋಣ. ತುಕಾರಾಮ್ ತುಳು ಪುಂಡಲೀಕಾಧಾರ್ ವಿಠ್ಠಲ ಶ್ರೀ ಜ್ಞಾನದೇವ್ ತುಕಾರಾಮ್. ಬನ್ನಿ ಫ್ರೆಂಡ್ಸ್, ಇನ್ನೇನು ಫಲಾರ ಎಲ್ಲ ಕಲಿಸಿದ್ದೀವಿ. ಕಲಿಸಿದ್ದಾದ್ಮೇಲೆ ಇವಾಗ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಫಲಾರ ಹಂಚ್ತಾರೆ. ಫಲಾರ ಹಂಚಿದ್ದು ಇಲ್ಲಿ ಇವಾಗ ಹಂಚಿರೋಂಥ ಫಲಾರ ಏನೈತೋ
ಅವ್ರವ್ರ ಮನೆಯಲ್ಲಿ ಮಾತ್ರ, ಅವ್ರ ಮನೆಯಲ್ಲಿ ಕುಟುಂಬದವ್ರು ಮಾತ್ರ ಈ ಫಲಾರ ಸೇವನೆ ಮಾಡಬೇಕು. ಬೇರೆ ಅಂದರೆ ಮನೆಯಲ್ಲಿ ಬಿಟ್ಟು ಬೇರೆಯವರು ಯಾರೂ ಸೇವನೆ ಮಾಡೋಂಗಿಲ್ಲ. ಇಲ್ಲಿ ಹಂಚಿರೋಂಥ ಫಲಾರ ಅದು ತಿಳಿದಿರೋಂಥ ಗುರುಗಳು ಹೇಳ್ತಿರೋ ಮಾತದು. ಅವ್ರು ಹೇಳಿದ ಮೇಲೆ ನನಗೆ ಹೇಳ್ತಿರೋದು. ಹಂಗಾಗಿ ಇಲ್ಲಿ ಹಂಚಿರೋಂಥ ಫಲಾರ ಅವ್ರು ಮಾತ್ರ, ಅವ್ರ ಮನೆಗಳವ್ರು ಮಾತ್ರ ತಿನ್ನಬೇಕಂತೆ. ಅದೇನೋ ನಮಗೂ ಗೊತ್ತಿಲ್ಲ, ಅವ್ರು ದೊಡ್ಡವ್ರು ಹೇಳಿದ್ದಕ್ಕೆ ನಾನು ಹೇಳ್ತಿದ್ದೀನಿ. ಬನ್ನಿ ಇವಾಗ ಇಲ್ಲಿ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಫಲಾರ ಇಸ್ಕೊಂಬಿಟ್ಟು ಡೈರೆಕ್ಟ್ 8 ಕಿಲೋಮೀಟ್ರ್ ಇದೆ ಅಷ್ಟೇ. ಸೀದಾ ಇವಾಗ ಇಲ್ಲಿಂದ ಹೋಗ್ತಾನೆ ದೇವಸ್ಥಾನ ತಿರುಗಾಡೋದು ಸುತ್ತಾಡೋದು ಏನೂ ಇರೋಲ್ಲ. ಡೈರೆಕ್ಟ್ ಹೋದ ತಕ್ಷಣ ಕ್ಯೂ ನಿಂತ್ಕೊಳ್ಳೋದು ಮಾತ್ರ ಇರುತ್ತೆ. ಕ್ಯೂ ನಿಂತ್ಕೊಂಡರು ನಾಳೆ ಬೆಳಿಗ್ಗೆ ಬರ್ತೀವೋ ಇಲ್ಲ ನಾಳೆ ಸಾಯಂಕಾಲ ಬರ್ತೀವೋ ನಾಡ್ದು ಬೆಳಿಗ್ಗೆ ಬರ್ತೀವೋ ಗೊತ್ತಿರಲ್ಲ. ಅಲ್ಲಿ ಕ್ಯೂವಲ್ಲಿ ಜನ ಯಾವ ಮಾತ್ರ ಇರ್ತಾರಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬನ್ನಿ ಹೋಗೋಣ. ಅದೇ ಸೈ ಅಕ್ಕ ತಿರ್ಸಲ್ಲ ಅದಕ್ಕೆ. ಬನ್ನಿ ಫ್ರೆಂಡ್ಸ್, ಇನ್ನೇನು ನಾವು ಪಂಡ್ರಾಪುರ ರೀಚ್ ಆಗಿದ್ದೀವಿ. ಬಂದ ತಕ್ಷಣ ಸೀದಾ ಕ್ಯೂ ಹತ್ರನೇ ನಿಲ್ಸಿದ್ದೀನಿ ಗಾಡಿ. ಕ್ಯೂ ಹತ್ರ ಏನಕ್ಕಪ್ಪ ಅಂದರೆ ಇವಾಗ ಇಲ್ಲಿಂದ ಬೇರೆ ತಿರುಗಾಡೋದೇನೂ ಇಲ್ಲ. ಶಿಸ್ತು ಹೋಗ್ಬಿಟ್ಟು ಅಲ್ಲಿ ಶೆಡ್ ಕಾಣಿಸ್ತಿದ್ದಾವಲ್ಲ ಅಲ್ಲಿ ಕ್ಯೂ ಆಗಿ ನಿಂತ್ಕೊಂತಾರೆ. ನಾವು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಬಂದು ಅವ್ರ ಜೊತೆ ಕ್ಯೂ ಸೇರ್ಕೊಳ್ಳೋಣ. ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಾಳೆ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿರಲ್ಲ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಹಾಗೆ ಗಾಡಿ ಸೈಡಿಗೆ ಹಾಕಿ ಇವಾಗ ಕ್ಯೂ ನಿಂತ್ಕೊಂಡಿದ್ದೀವಿ. ವಿಠಲನ ಕೀರ್ತನೆ ಮಾಡ್ತಾ ಇನ್ನೇನು ದರ್ಶನಕ್ಕೆ ಮುಂದೆ ಹೋಗೋಣ. ಆ ಕಡೆ ಈ ಕಡೆ ಫುಲ್ಲು ರಶ್ ಆಗಿಬಿಟ್ಟಿದೆ. ಆವಾಗಲೇ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಗೆ ಬರ್ತೀವೋ ನಮಗೆ ಗೊತ್ತಿರಲ್ಲ. ಬನ್ನಿ ನೋಡೋಣ. ನಾವು ಮಾಡಿರೋಂಥ ಪಾಪ ಕರ್ಮ ಎಲ್ಲ ಹೋಗಲಿ ಅಂತ ದೇವರು ಕೊಟ್ಟಿರೋ ಇದು ಪನಿಷ್ಮೆಂಟು. ಕನಿಷ್ಠ ಅಂದರೂ 1.5-2 ಕಿಲೋಮೀಟ್ರು ಬರೀ ಶೆಡ್ಡೆಲ್ಲ ತಿರುಗಬೇಕು ನಾವು. ಬನ್ನಿ. ಅಣ್ಣನು ನೀನಯ್ಯ ವಿಠಲ ತಮ್ಮನು ನೀನಯ್ಯ. ಯಾರೇ ಚಾಡ್ತಾರೆ ಅಲ್ಲೇ ಇಟ್ಟು ಬಂದಿದೆ. ನೋಡಿ ಫ್ರೆಂಡ್ಸ್, ಇನ್ನೂ ಅಂತೂ ಇಂತೂ ಶೆಡ್ಡೆಲ್ಲ ಕಂಪ್ಲೀಟ್ ಮಾಡ್ಕೊಂತ ಇನ್ನೇನು ಸಿಂಗಲ್ ಕ್ಯೂಗೆ ಬಂದಿದ್ದೀವಿ. ಇನ್ನೇನಾಗಲೇ ಬೆಳಗಿನ ಜಾವ 4 ಗಂಟೆ ಆಗಿದೆ. ಇವಾಗ ಒಳಗಡೆ ಅಲ್ಲಿ ಬಂದುಬಿಟ್ಟು ದೇವಸ್ಥಾನದೊಳಗಡೆ ಇವಾಗೆಲ್ಲ ಮತ್ತೆ ಇನ್ನೊಂದ್ಸತಿ ಎಲ್ಲ ರೆಡಿ ಮಾಡ್ತಾರಲ್ಲಿ. ಅಂದರೆ ಹೂವು ಎಲ್ಲ ಬಾಡೋಗಿರ್ತಾವಲ್ಲ, ಆ ಹೂವು ಎಲ್ಲ ತೆಗೆದ್ಬಿಟ್ಟು ಹೊಸ ಹೂವು ಹಾಕಿ ಅಲಂಕಾರ ಮಾಡೋವರೆಗೂ ಕ್ಯೂ ಸ್ಟಾರ್ಟ್ ಆಗೋಲ್ಲ. ನಾವು ಅಲ್ಲಿವರೆಗೂ ಆರಾಮಾಗಿ ಇಲ್ಲಿ ಕೂತ್ಕೊಳ್ಳೋದು. ಮತ್ತು ಎಲ್ಲ ಅಲಂಕಾರ ಎಲ್ಲ ಮಾಡಿ ಅಲ್ಲಿ ಒಳಗಡೆ ದರ್ಶನಕ್ಕೆ ಬಿಟ್ಟ ಮೇಲೆ ಮತ್ತೆ ಕ್ಯೂ ಮುಂದೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಅಲ್ಲಿವರೆಗೂ ನಾಮಸ್ಮರಣೆ ಮಾಡ್ತಾ ಸಾಗಿಸೋಣ. అట్లా లైన్ మీద పోవాలి వరకే. అజయ్ हरे राम 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 हरे हरे, हरे कृष्ण 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 हरे हरे. राम हरे राम राम हरे हरे, हरे कृष्ण कृष्ण हरे हरे. हरे राम राम हरे हरे, हरे कृष्ण 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 हरे हरे. हरे राम राम हरे हरे, हरे कृष्ण 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 हरे हरे. జై జై విఠల పాండురంగ విఠల, जय जय विठला पांडुरंग विठला, జై జై విఠల పాండురంగ విఠల, जय जय विठला पांडुरंग विठला, పాండురంగ
ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಪಾಂಡುರಂಗ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಬನ್ನಿ ಫ್ರೆಂಡ್ಸ್, ಇನ್ನೇನು ಅಂತ ಇಂತೂ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಟೈಮು 9:30 ಆಗಿದೆ. ದರ್ಶನ ಎಲ್ಲರಿಗೂ ಚೆನ್ನಾಗಾಯಿತು. ಇವಾಗ ಇಲ್ಲಿಂದ ಶಿಸ್ತು ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲರೂ ರೆಸ್ಟ್ ಮಾಡೋದು. ರೆಸ್ಟ್ ಮಾಡಿ ಸಾಯಂಕಾಲ ಏನಾದರೂ ಬಂದರೆ ಬರ್ತಾರೆ ಜಾತ್ರೆ ಒಳಗಡೆ. ನಾವೇನು ಆರಾಮಾಗಿ ಹೋಗ್ಬಿಟ್ಟು ಇವಾಗ ಮಲ್ಕೊಳ್ಳೋದೆ. ಫುಲ್ಲು ಸುಸ್ತಾಗಿಬಿಟ್ಟಿದೆ. ಊಟ ಗೀಟ ಏನು ನೆನೆಸಲ್ಲ. ಇವಾಗ ಶಿಸ್ತು ಗಾಡಿ ಹತ್ರ ಹೋಗಾರೆ ಮಲ್ಕೊಳ್ಳೋದೆ. ಬನ್ನಿ ಹೋಗಿ ಗಾಡಿ ಹತ್ರ ಹೋಗಿ ರೆಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಪಾಂಡುರಂಗ ವಿಠಲ ದೇವಸ್ಥಾನ. ಫಸ್ಟಿಗೆಲ್ಲ ಈ ಶೆಡ್ ಒಳಗೆಲ್ಲ ಫುಲ್ಲು ರೌಂಡ್ ಹೊಡೆದು ಕೆಳಗಡೆ ಇಳಿದು ಬರಬೇಕಾಗಿತ್ತು. ಕ್ಯೂವಲ್ಲಿ ನಿಂತ್ಕೊಬೇಕಾದ್ರೆ. ಇವಾಗ ಬಟ್ ಒಂದೇ ಫ್ಲೇವರಲ್ಲೇ ಮಾತ್ರ ಬಿಡ್ತಾಯಿದ್ದಾರೆ. ಹಂಗಾಗಿ ಬೇಗ ದರ್ಶನ ಆಯಿತು. ದೇವಸ್ಥಾನ ಮಾತ್ರ ಭಾಳ ಚೆನ್ನಾಗಿದೆ. ಅದು ಒಳಗಡೆ ಎಲ್ಲ ಆ ಬಿಲ್ಡಿಂಗಿಂದ ಯಾವ ಥರ ಅದಕ್ಕೆ ಟಚ್ ಕೊಟ್ಟಿದ್ದಾರೆ ಅಂದರೆ, ಕನಿಷ್ಠ ಅಂದರೂ 3-4 ಕಿಲೋಮೀಟ್ರಿಂದ ಇಲ್ಲಿಂದ ಬಂದರು ಸೀದಾ ಫ್ಲೇವರಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಹೋಗಿರೋರು ಆ ಕಡೆಯಿಂದ ಹೊರಗಡೆ ಬರ್ತಾರೆ. ಈ ಸರಿ ಒಂದೇ ಫ್ಲೋರಿಗೆ ಮಾತ್ರ ಬಿಟ್ಟಿದ್ದರು. ಹಾಗಾಗಿ ದರ್ಶನ ಬೇಗ ಆಯಿತು. ಬನ್ನಿ ಹೋಗೋಣ ಗಾಡಿ ಹತ್ರ. ಬನ್ನಿ ಫ್ರೆಂಡ್ಸ್, ಇನ್ನೇನು ಅಲ್ಲಿಂದ ನಡ್ಕೊಂತ ಗಾಡಿ ಹತ್ರ ಬಂದ್ವಿ. ಇನ್ನೇನು ಇವಾಗ ಸುಸ್ತಾಗಿಬಿಟ್ಟಿದೆ. ಆರಾಮಾಗಿ ಗಾಡಿಯಲ್ಲಿ ರೆಸ್ಟ್ ಮಾಡ್ಕೊತ ಮಲಗಿಬಿಡೋಣ. ಆಲ್ರೆಡಿ ಇವರೆಲ್ಲ ನಿನ್ನೆನೇ ದರ್ಶನ ಮಾಡ್ಕೊಂಬಂದು ಆರಾಮಾಗಿ ರೆಸ್ಟ್ ಮಾಡಿದ್ದಾರೆ. ನಾವು ಇವಾಗ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ನೋಡೋಣಂತೆ. ಬನ್ನಿ. ನೋಡಿ ಫ್ರೆಂಡ್ಸ್, ನಿನ್ನೆ ಮಧ್ಯಾಹ್ನ 12 ಗಂಟೆ ಮಲಗಿರೋನು. ಇವಾಗ ಎಬ್ಬರಿಸಿದ್ದಾರೆ ಬೆಳಿಗ್ಗೆ. ರಾತ್ರಿ ಊಟ ಗೀಟ ಏನೂ ಮಾಡಿರಲಿಲ್ಲ, ಸುಮ್ಮನೆ ಹಂಗೆ ಮಲಗಿಬಿಟ್ಟಿದ್ದೀನಿ. ಇವಾಗ ನಾವು ಹೊಲ್ಟಿದ್ದೀವಿ ಚಾನಲ್ ಕಡೆ ಸ್ನಾನ ಮಾಡೋಣಂತ. ಬನ್ನಿ ಹೋಗೋಣ. ಇವತ್ತು ಏಕಾದಶಿ ಇದೆ. ಸ್ನಾನ ಗೀನ ಮಾಡ್ಕೊಂಡು ಹೊಳೆ ಹತ್ರ ಪೂಜೆ ಮಾಡ್ತಾರೆ. ನೋಡಿ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಇದೇ ಥರ ಚಾನಲ್ ಸೆಂಟ್ರಲ್ಲಿ ಪುಂಡಲಿಕ ದೇವಸ್ಥಾನ ಅಂತ ಇದೆ, ಅಲ್ಲಿ ಮುಂದೆ ಒಂದು. ಇವಾಗ ಇಲ್ಲಿಂದ ಅಲ್ಲಿ ಬೋಟಲ್ಲಿ ಹೋಗೋಣ ಅಂತ ಸ್ಕೆಚ್ ಹಾಕಿದ್ದಾರೆ. ಬನ್ನಿ ಕೇಳೋಣ ಹೋಗಿ. ನೋಡಿ ಫ್ರೆಂಡ್ಸ್, ಈ ಬೋಟಲ್ಲಿ ಕರ್ಕೊಂಡು ಹೋಗೋಕ್ಕೆ ಒಬ್ಬರಿಗೆ 100 ರೂಪಾಯಿ ಕೇಳ್ತಿದ್ದಾರೆ. ಅದಕ್ಕೆ ನಮ್ಮವರೆಲ್ಲ ಬೇಡ, ಹಿಂಗೆ ಆಟೋ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಆಟೋದಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಹಿಂಗೆ ಸ್ಟ್ರೈಟ್ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಆಗೋಲ್ಲ. ಏನಂದರೆ ಹಿಂಗೆ ಸುತ್ತ ಹಾಕ್ಕೊಂಡು ರೋಡಲ್ಲಿ ಹೋದರೆ 1-2 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ವಾಪಸ್ ಹೊರಟಿದ್ದಾರೆ ಆಟೋ ಸ್ಟ್ಯಾಂಡಿಗೆ. ಬನ್ನಿ ಆರಾಮಾಗಿ ಸುಮ್ಮನೆ ಆಟೋದಲ್ಲೇ ಹೋಗ್ಬಿಡೋಣಂತ ಕರ್ಕೊಂಡು ಹೊರಟಿದ್ದಾರೆ ಮುಂದೆ. ಬನ್ನಿ ನಾವು ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನೇನು ಆಗಲೇ ನಾವು ಅಪ್ಪಾಜಿರು ಒಂದು ಆಟೋ ಎಲ್ಲ ಮಾತಾಡಿದರು. ಒಂದು ಸೀಟಿಗೆ ಬಂದುಬಿಟ್ಟು 20 ರೂಪಾಯಿ ಅಂತ ಮಾತಾಡಿದ್ದಾರೆ. ನಾವು ಬಂದುಬಿಟ್ಟು 17 ಜನ ಇದ್ದೀವಿ. 2 ಆಟೋ ಮಾಡಿದ್ದಾರೆ. 2 ಆಟೋದಲ್ಲಿ ಆರಾಮಾಗಿ ಹೋಗ್ತಾಯಿದ್ದೀವಿ. ಇವಾಗ ಅದೇ ಸ್ವಲ್ಪ ಇರ್ಕಟ್ಟಾಗೈತೆ. ನಾನು ಈ ವಜ್ಜನ ಮೇಲೆ ಕೂತ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇಲ್ಲಿಂದ ಹೋಗ್ಬಿಟ್ಟು ಸೀದಾ ಪಂಡರಪುರ ಸರ್ಕಲ್ ಒಳಗೆ ಇಳಿಬಿಟ್ಟು ಮತ್ತು ಅಲ್ಲಿಂದ ನಾವು ನಿನ್ನೆ ದರ್ಶನ ಮಾಡ್ಕೊಂಡವಲ್ಲ ದೇವಸ್ಥಾನದ ಹತ್ರ, ದೇವಸ್ಥಾನದ ಮುಂದ್ಗಡೆಯಿಂದ ಹೋಗೋಣ. ಬನ್ನಿ. ನೋಡಿ ಮುಂದೆ ಒಂದು ಆಟೋ ಹೋಗ್ತಿದೆ, ಹಿಂದೆ ಒಂದು ಆಟೋ. 2 ಆಟೋದಲ್ಲಿ ಆರಾಮಾಗಿ ಹೋಗ್ತಿದ್ವಿ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಚಕ್ರವರ್ತಿ ಮಹಾರಾಜ ಸರ್ಕಲ್ಗೆ ಇಳಿಸಿದ್ದಾರೆ. ಪಂಡರಪುರ ನಿಯರು. ಇವಾಗ ಇಲ್ಲಿಂದ ಪಾಂಡುರಂಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವಸ್ಥಾನದ ಮುಂದ್ಗಡೆಯಿಂದ ಸ್ಟ್ರೈಟ್ ಹೋಗಬೇಕು. ನಾವು ಚಾನಲ್ ಹತ್ರ ಹೋಗ್ಬೇಕಂದ್ರೆ ಬನ್ನಿ ಹಿಂಗೆ ಹೋಗೋದು. ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಮುಂದೆ ಹೋಗೋಣಂತೆ. ಬನ್ನಿ. ನೋಡಿ ಅಲ್ಲಿಂದ ಸೀದಾ ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ಏಕಾದಶಿ ಇದೆಯಲ್ಲ, ಹಂಗಾಗಿ ದೇವಸ್ಥಾನ ಎಲ್ಲ ಫುಲ್ ಅಲಂಕಾರ ಮಾಡಿದ್ದಾರೆ. ನೋಡಿರಿ, ಬರೀ ಹೂವದಲ್ಲಿ ಆಲ್ಟ್ರೇಷನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾವು ಇಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಹೋಗಬೇಕು ಚಾನಲ್ ಹತ್ರ. ನಾವು ಚಾನಲ್ ಹತ್ರ ಹೋಗ್ಬಿಟ್ಟು ಸ್ನಾನ ಗೀನ ಎಲ್ಲ ಮಾಡ್ಕೊಂಡು
ಇವತ್ತು ನಮ್ಮ ಸಂತ್ರೆಲ್ಲ ಆಲ್ಮೋಸ್ಟ್ ಎಲ್ಲ ಹೊಂದೊತ್ತಿದ್ದಾರೆ. ಬಟ್ ನಾವೇನು ಹೊಂದೊತ್ತಿಲ್ಲ, ಯಾಕಂದರೆ ನಮಗೆ ಸ್ವಲ್ಪ ಗುಟ್ಕಾ ಹ್ಯಾಬಿಟ್ಸ್ ಐತಲ್ಲ, ಹಂಗಾಗಿ ವಿಮಲ್ ಪಮಲ್ ಹಾಕ್ಕೊಂತಿರ್ತೀವಿ. ಸುಮ್ಮನೆ ಹಾಕ್ಕೊಂಡು ಮತ್ತೆ ದೇವರಿಗೆಲ್ಲ ಯಾಕೆ ಇದು ಮಾಡೋದಂತ ನಾವೇನು ಹೊಂದೊತ್ತಿಲ್ಲ. ಇನ್ನು ನಮ್ಮ ಗಾಡಿಯಲ್ಲಿ ಬಂದಿರೋಂಥ ಸಂತ್ರ ಆಲ್ಮೋಸ್ಟು ಎಲ್ಲರೂ ಹೊಂದೊತ್ತಿದ್ದಾರೆ. ಬನ್ನಿ ಹೋಗಿ ಹೊಳೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಗಂಗೆ ಪೂಜೆ ಮಾಡ್ತಾರಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ರಿಟರ್ನ್ ಗಾಡಿ ಹತ್ರ ಬರೋಣಂತೆ. ನೋಡಿ, ನಿನ್ನೆ ಇದೇ ಪ್ಲೇಸಲ್ಲೇ ನಾವು ನಿಂತ್ಕೊಂಡು ಎಲ್ಲ ಫೋಟೋ ಎಲ್ಲ ತಗೊಂತಿದ್ವಿ. ಬಟ್ ಅವಾಗ ಇಷ್ಟೊಂದು ಜನ ಇರಲಿಲ್ಲ. ಬಟ್ ಇವತ್ತು ಏಕಾದಶಿ ಇದೆಯಲ್ಲ, ಹಂಗಾಗಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಜನ ಇನ್ನೂ ಬರೋದ್ರಲ್ಲೇ ಇದ್ದಾರೆ. ಈ ತಡ ಕಾರ್ತಿಕ ಏಕಾದಶಿಗೆ ಬಂದುಬಿಟ್ಟು, ಈ ತಡ ಅಂತಲ್ಲ, ವರ್ಷವೂ ಅಷ್ಟೇ ಕಾರ್ತಿಕ ಏಕಾದಶಿಗೆ ಬಂದುಬಿಟ್ಟು ನಮ್ಮ ಕರ್ನಾಟಕ ಸೈಡೇ ಜಾಸ್ತಿ ಬರೋದು. ಬಿಟ್ಟರೆ ಆಷಾಢ ಏಕಾದಶಿಗೂ ಇಷ್ಟೇ, ಇದಕ್ಕಿಂತ ಜಾಸ್ತಿ ಜನ ಬರ್ತಾರಂತೆ. ಬಟ್ ಆವಾಗ ನಮ್ಮ ಸೈಡವ್ರು ಯಾರೂ ಜಾಸ್ತಿ ಬರೋಲ್ಲ. ಆವಾಗ ಬಂದುಬಿಟ್ಟು ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳ್ನಾಡು ಆ ಸೈಡವರು ಬರ್ತಾರಂತೆ. ಅದು ಆಷಾಢ ಏಕಾದಶಿ ಮಾತ್ರ. ಬಟ್ ಇವಾಗ ಈ ಕಾರ್ತಿಕ ಏಕಾದಶಿಗೆ ನಮ್ಮ ಕರ್ನಾಟಕ ಸೈಡೇ ಜಾಸ್ತಿ ಬರೋದು. ಬನ್ನಿ ಹೋಗೋಣ, ಇನ್ನೇನು ಹೋಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಅವರು ಅರ್ಜೆಂಟ್ ಮಾಡ್ತಿದ್ದಾರೆ ಸುಮ್ಮನೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನೇನು ಚಾನಲ್ ಹತ್ರ ಬಂದಿದ್ದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಇವರು ದಿಂಡಿ ಮಾಲೀಕರೆಲ್ಲ ದಿಂಡಿ ಕರ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಬಟ್ ನಾವೇನಾದರೂ ಆ ದಿಂಡಿ ಒಳಗಿಂದ ಆ ಕಡೆ ಹೋಗ್ಬೇಕಂದ್ರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅವ್ರ ದಿಂಡಿ ಒಳಗೆ ಬಿಟ್ಕೊಳೋದೇ ಇಲ್ಲ. ಅದು ಅವ್ರ ದಿಂಡಿ ಸಂಪ್ರದಾಯ. ನಾವೇನಿದ್ರು ಆ ದಿಂಡಿ ಮುಗಿದ್ಮೇಲೆ ನಾವು ಆಚೆ ಕಡೆ ಹೋಗ್ಬೇಕಂದ್ರೆ ಅದು ಆ ಥರ ಅವ್ರದ್ದು ಸಂಪ್ರದಾಯ ಅಂತ ಇವ್ರು ತಿಳಿದಂಥವರೆಲ್ಲ ಹೇಳ್ತಿದ್ದಾರೆ. ಬಟ್ ನಾವು ಇವಾಗೆಲ್ಲ ಇಲ್ಲಿ ಬಟ್ಟೆ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿ ಗಾಡಿಗೆ ಬಾವುಟ ತಗೊಂಬರೋಕ್ಕಂತ ಹೋಗ್ತಿದ್ವಿ. ಯಾಕಪ್ಪ ಅಂದರೆ ಆ ಬಾವುಟ ಬಂದು ಇಲ್ಲೇ ಹೊಳೆಯಲ್ಲಿ ಬಿಟ್ಟು ಮತ್ತು ಇಲ್ಲಿಂದ ಪೂಜೆ ಮಾಡ್ಕೊಂಡು ತಗೊಂಡೋಗ್ಬೇಕು. ಗಾಡಿಗೂ ತಗೊಂಡೋಗ್ತಾರೆ, ಬಟ್ ಮನೆಗೂ ತಗೊಂಡೋಗ್ತಾರೆ. ನಾವು ಗಾಡಿ ಕಟ್ಟಿದ್ವಲ್ಲ ಮುಂದ್ಗಡೆ ಬಾವುಟ, ಆ ಬಾವುಟನ ಇಲ್ಲಿ ಬಿಟ್ಬಿಟ್ಟು ಇವಾಗ ಹೊಸ ಬಾವುಟ ತಗೊಂಬರೋಕ್ಕೆ ಹೋಗ್ತಿದ್ವಿ. ಬನ್ನಿ, ನಾವು ಹೋಗಿ ಬರೋಷ್ಟೊತ್ತಿಗೆ ಅವರೆಲ್ಲ ಸ್ನಾನ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾರೆ. ನಾವು ಹೋಗ್ಬಿಟ್ಟು ಬಾವುಟ ತಗೊಂಬರೋಕ್ಕೆ ಹೊರಟಿದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಇವೇ ಬಾವುಟನೇ ಗಾಡಿಗೆ ಕಟ್ಟಿರೋದು. ಈ ಬಾವುಟ ಇಲ್ಲಿ ಮಾತ್ರ ಸಿಗೋದು, ಹೊರಗಡೆ ನಮ್ಮ ಸೈಡ್ ಎಲ್ಲೂ ಅಂಗಡಿಯಲ್ಲಿ ಸಿಗೋಲ್ಲ. ಇಲ್ಲಿ ಬಂದಾಗೆ ನಾವು ಬರ್ಬೇಕಾದ್ರೆ ಒಂದು ವೇಳೆ ನಾನು ಬರೆದಿದ್ರು ನಮ್ಮ ಮನೇಲಿ ಯಾರಾದರೂ ಬಂದರೆ ಗಾಡಿಗೆ ತಗೊಂಬರ್ರಿ ಅಂತ ಹೇಳ್ತೀನಿ. ಇಲ್ಲಿಂದ ಪೂಜೆ ಮಾಡ್ಕೊಂಡು ತಗೊಂಬರ್ತಾರೆ, ಆವಾಗೆಲ್ಲ ಗಾಡಿ ಕಟ್ಕೊಳ್ಳೋದು. ಮತ್ತು ನಾವು ಗಾಡಿ ಕಟ್ಟಿರೋಂಥವು ಮತ್ತು ನಾವು ರಿಟರ್ನ್ ಇಲ್ಲಿಗೆ ಬರಬೇಕಾದ್ರೆ ಬಂದು ಇಲ್ಲಿ ಬಿಡಬೇಕು, ಎಲ್ಲಂದ್ರಲ್ಲೇ ಅದನ್ನ ಬಿಸಾಕಂಗಿಲ್ಲ ಅಂತೆ. ಬನ್ನಿ, ಅವರೆಲ್ಲ ಫೋನ್ ಮಾಡ್ತಿದ್ದಾರೆ, ಹೋಗೋಣ ಬನ್ನಿ. ಬಾವುಟ ತಗೊಂಡು ಹೋಗ್ತಾಯಿದ್ವಿ. ಇನ್ನೇನು ಅಷ್ಟರಲ್ಲೇ ಇವರು ಪಾದಯಾತ್ರೆ ಮಾಡಿರೋಂಥ ಸಂತರು, ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಈ ದಿಂಡಿ ಮುಂದೆ ಹೋಗ್ಬೇಕಾದ್ರೆ ದಿಂಡಿ ದಾಟಿ ಆ ಕಡೆ ಹೋಗೋಕ್ಕಾಗಲ್ಲ ಅಂತ. ಇದೇ ದಿಂಡಿ ಅಂದರೆ ಅಲ್ಲಿ ಸಂತರೆಲ್ಲ ಕೂಡಿ ಅವ್ರ ಊರಿಂದ ಪಂಡ್ರಾಪುರ ಎಷ್ಟೇ ಕಿಲೋಮೀಟ್ರ್ ಆಗಲಿ ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಬರ್ತಾರೆ. ಅದೇ ದಿಂಡಿ ಅನ್ನೋದು. ಅದಕ್ಕೆ ದಿಂಡಿ ಮಾಲೀಕರು ಇರ್ತಾರೆ. ಬಟ್ ಅವರು
ನಾವು ಆ ಕಡೆ ಹೋಗೋಕ್ಕೂ ಈ ಕಡೆ ಹೋಗಿ ಬಿಡಲ್ಲ. ಅವ್ರ ದಿಂಡಿ ಮುಗಿದ್ಮೇಲೆ ಆ ಕಡೆ ಈ ಕಡೆ ಹೋಗಬೇಕು. ಅವ್ರು ಭಜನೆ ಮಾಡೋದಕ್ಕೆ ನಮ್ಮ ಚಿಕ್ಕಪ್ಪ ಅಂತ ಕುಣಿತಾ ಇದ್ದಾರೆ. ನಮ್ಮ ಭಟ್ರು ಬೇರೆ ಹಾಲು ತಗೊಂಬರಕ್ಕೆ ಹೋಗಿದ್ದಾರೆ ನೈವೇದ್ಯ ಮಾಡೋಕ್ಕೆ. ಬನ್ನಿ ಹೋಗೋಣ. ಇನ್ನೂ ನಾವು ಸ್ನಾನ ಮಾಡಬೇಕು. ಅವರೆಲ್ಲ ರೆಡಿ ಆಗಿರ್ತಾರೆ ಆಲ್ಮೋಸ್ಟು. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಇನ್ನೇನು ಅಲ್ಲಿಂದ ಬಾವುಟ ತಗೊಂಬಂದು ಚಾನಲ್ ನೀರಲ್ಲಿ ಸ್ವಲ್ಪ ಎಲ್ಲ ಹಿಂಗೆ ಅದ್ಬಿಟ್ಟು ತಗೊಂಬಂದು ಕೊಟ್ವಿ. ಇನ್ನೇನು ನಾವು ಚೆನ್ನಾಗಿ ಸ್ನಾನ ಮಾಡ್ಕೊಂಬಂದೀವಿ. ಇವಾಗ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಅವಾಗಲೇ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಇವತ್ತು ಸಂತ್ರೆಲ್ಲ ಒಂದತ್ತಿರೋದ್ರಿಂದ ಇವತ್ತೇನಿದ್ರು ಬರೀ ಬಾಳೆಹಣ್ಣು, ಕಡಲೆ, ಸಕ್ಕರೆ ಅಷ್ಟು ಮಾತ್ರ ಅವರು ಸ್ವೀಕರಿಸೋದು. ಇವಾಗ ಪೂಜೆ ಎಲ್ಲ ಮುಗಿದಿದೆ. ಇನ್ನೇನು ಇವಾಗ ನಮಗಿಂತ ಅಂದರೆ ನನಗಿಂತ ದೊಡ್ಡವರು ಇದ್ದಾರಲ್ಲ, ಮಾಲೆ ಹಾಕಿರೋಂಥವ್ರು, ನಾನು ಮಾಲೆ ಹಾಕಿದ್ದೀನಿ. ಬಟ್ ನನಗಿಂತ ದೊಡ್ಡವ್ರವ್ರು ಮಾಲೆ ಹಾಕಿರೋಂಥ ಸೀನಿಯರ್ಸ್ ಇರ್ತಾರಲ್ಲ, ಅಂಥ ಗುರುಗಳಿಗೆಲ್ಲ ಕಾಲಿಗೆ ಮುಗಿದು ಇಲ್ಲಿಂದ ದೇವ್ರಿಗೆ ಮುಗ್ಕೊಂತ ಇವತ್ತು ಈ ಪೂಜೆಯಲ್ಲಿ ನಾವು ಅಲ್ಲಿಂದ ಬಂದಿರೋಂಥ ಏನಿತ್ತು ಅದು ಇವತ್ತಿನ ಪೂಜೆ ಲಾಸ್ಟ್ ನಮ್ಮದು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಇವತ್ತು ನಮ್ಮ ಗಾಡಿಯಲ್ಲಿ ಬಂದಿರೋಂಥವ್ರು ಏನಿದ್ದಾರೋ ಅವರೆಲ್ಲರೂ ಜಾತ್ರೆ ಒಳಗೆ ತಿರುಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ, ಇನ್ನೇನು ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊತ ನಾವು ಪ್ರಸಾದ ಇಸ್ಕೊಂಡು ಮುಂದೆ ಹೋಗೋಣ. ಪಾಂಡುರಂಗ ವಿಠಲೆ ಹರಿನಾರಾಯಣ, ಪಾಂಡುರಂಗ ವಿಠಲೆ ಹರಿನಾರಾಯಣ, ಪಂಡರಿನಾಥ ವಿಠಲೆ ಹರಿನಾರಾಯಣ, ಪಂಡರಿನಾಥ ವಿಠಲೆ ಹರಿನಾರಾಯಣ, ಹರಿನಾರಾಯಣ ಸಾಯಿ ನಾರಾಯಣ ಹರಿನಾರಾಯಣ. ನೋಡಿ, ಇನ್ನೇನು ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಅಲ್ಲಿಂದ ತಂದಿರೋಂಥ ವಸ್ತ್ರಗಳು ಅಂದರೆ ದೇವ್ರ ವಸ್ತ್ರಗಳು ಇಲ್ಲಿಂದ ತಗೊಂಡೋಗಿ ಪೂಜೆ ಮಾಡ್ಕೊತಿರ್ತೀವಲ್ಲ ವಾರ ಅಂಥ ವಸ್ತ್ರಗಳು ನಾವು ಅಲ್ಲಿಂದ ಏನು ತಗೊಂಬಂದಿದ್ದೀವಲ್ಲ, ಇವಾಗ ಅವನ್ನೆಲ್ಲ ಈ ಬ್ಯಾಗಲ್ಲಿ ಇಸ್ಕೊಂಬಿಟ್ಟು ಸೇಫಾಗಿ ತಗೊಂಡೋಗಿ ಗಾಡಿಯಲ್ಲಿ ಇಟ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಅವಾಗಿಂದ ಜಾತ್ರೆ ತಿರ್ಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಇನ್ನೇನು ಹೋಗೋಣ. ಇವಾಗ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆಲ್ಲ, ಆ ಕ್ಯೂ ಎಷ್ಟು ಲಾಂಗ್ ಐತಂತ ಇವಾಗ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಸಿಂಗಲ್ ಕ್ಯೂ. ಇನ್ನು ಇದು ದೇವಸ್ಥಾನ, ಇಲ್ಲಿಂದ ದೇವಸ್ಥಾನ ಟಚ್ ಇರೋದು ಇನ್ನೂ ಮುಂದೆ 1 ಕಿಲೋಮೀಟ್ರ್ ಇದೆ. ಬಟ್ ನಾವು ಚಾನಲಿಂದ ಹಿಂಗೆ ಶಾರ್ಟ್ಕಟ್ಟಲ್ಲಿ ಬಂದಿದ್ದೀವಲ್ಲ, ಹಾಗಾಗಿ ಇನ್ನು ಇಲ್ಲಿಗಿಂತ ಇನ್ನೂ ಮುಂದೆ ಭಾಳ ಇದೆ. ಅಂದರೆ ಅಲ್ಲೊಂದು 8 ಶೆಡ್ ಇದ್ದಾವೆ. ಆ ಶೆಡ್ ಒಳಗೇ ಮಿನಿಮಮ್ ಅಂದರೂ ಒಂದೊಂದು ಶೆಡ್ಡಲ್ಲಿ 20-30 ರೌಂಡ್ ಹೊಡಿಬೇಕು ಅಲ್ಲೇ ಒಂದೊಂದು ಶೆಡ್ಡಲ್ಲಿ. ಬನ್ನಿ ಇನ್ನು ಮುಂದೆ ಹೋಗೋಣ. ನೋಡಿ, ಇದು ಶೆಡ್ಡಿಂದ ಹೊರಗೆ ಬರ್ತಾ ಸಿಂಗಲ್ ಲೈನು. ಇದು ಶೆಡ್ಡು. ಇವು ಬಂದುಬಿಟ್ಟು 8 ಶೆಡ್ ಇದ್ದಾವೆ. 8 ಶೆಡ್ಡಲ್ಲಿ ಒಂದೊಂದು ಶೆಡ್ಡಲ್ಲಿ ಮಿನಿಮಮ್ ಅಂದರೆ 40 ರೌಂಡ್ ಹೊಡಿಬೇಕು. ಬನ್ನಿ ಮುಂದೆ ನೋಡೋಣ ಇನ್ನೂ ಹೋಗಿ. ಜನ ಅಂತೂ ಪಾಪ ಯಾಪಟ್ಟಿದ್ದಾರೆ ನೋಡ್ರಿ. ನಾವು ಬರಬೇಕಾದ್ರೆ, ನಾವು ಕ್ಯೂ ಅಲ್ಲಿ ನಿಂತ್ಕೊಬೇಕಾದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಇದ್ದರು. ಬಟ್ ಇವತ್ತು ಏಕಾದಶಿ ಎಲ್ಲ, ಹಂಗಾಗಿ ಇನ್ನೂ ಜನ ಬರೋದ್ರಲ್ಲೇ ಇದ್ದಾರೆ. ಏಕಾದಶಿ ಮುಗಿದ್ರೂ ಕೆಲವ್ರಿಗಿನ್ನೂ ದರ್ಶನ ಸಿಕ್ಕಿರಲ್ಲ. ಆದರೂ ದರ್ಶನಕ್ಕಂತ ನಿಂತಿರೋರು ಯಾರೂ ವಾಪಸ್ ಹೋಗಲ್ಲ, ಸೀದಾ ಹೋಗಿ ದರ್ಶನ ಮಾಡ್ಕೊಂಡು ಕಡೆಗೆ ಬರೋದು. ಇನ್ನು ಇವತ್ತು ಇರ್ತಾರೆ, ನಾಳೆನೂ ಇರ್ತಾರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಫುಲ್ಲು ಜನ. ಅಂದರೆ ಈ ಜನ ಬಂದುಬಿಟ್ಟು ತಿರುಪತಿಗೆ ಹೋಗಿರೋರು ನಮ್ಮ ಜೊತೆ ಬಂದಿದ್ದಾರೆ. ಬಟ್ ಅವರು ಹೇಳ್ತಿದ್ದಾರೆ, ಬಟ್ ಇಷ್ಟೊಂದು ಜನ ನಾವೆಲ್ಲೂ ನೋಡಿಲ್ಲಪ್ಪ ಅಂತ ಹೇಳ್ತಿದ್ದಾರೆ ಅವರು. ಜನ ಅಂದರೆ ಇನ್ನೂ ಹೇಳ್ಬೇಕಂದ್ರೆ, ನಾವು ಹೋದ ವರ್ಷ ಬಂದಿದ್ದೀವಿ. ಹೋದ ವರ್ಷಕ್ಕಿಂತ ಇನ್ನೂ ಈ ತಡ ಸ್ವಲ್ಪ ಕಮ್ಮಿನೇ ಇರೋ ಜನ. ಹೋದ ವರ್ಷ ಇದಕ್ಕಿಂತ ಭಾಳ ಜನ ಇದ್ದರು. ನೋಡಿ, ಈ ಶೆಡ್ ಇನ್ನೂ ಫುಲ್ಲು ಅಲ್ಲೇವರೆಗೂ ಇದೆ. ಬನ್ನಿ ಹೋಗೋಣ. ಗಾಡಿ ಹತ್ರ ಹೋಗ್ಬಿಟ್ಟು ಇವತ್ತು ಆರಾಮಾಗಿ ರೆಸ್ಟ್ ಮಾಡೋದು.
ಬನ್ನಿ ಇನ್ನೇನು ಗಾಡಿ ಹತ್ರ ಬಂದ್ವಿ. ಗಾಡಿ ಹತ್ರ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋದು. ರೆಸ್ಟ್ ಯಾಕಪ್ಪ ಅಂದರೆ ಇನ್ನೇನು ಜಾತ್ರೆಯಲ್ಲಿ ಹೋಗಿ ಏನಾದರೂ ತಾಣಂಥದ್ದೇನೇನೂ ಇಲ್ಲ. ಎಲ್ಲ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬಂದಿದ್ದಾರೆ. ಅವರೇ ಮನೇಲಿ ಏನೇನು ಬೇಕೆಲ್ಲ ತಗೊಂತಾರೆ. ನಮ್ಮದೇನಿದ್ರು ಗಾಡಿಗೆ ಏನಾದರೂ ಐಟಮ್ ತಗೊಳೋದಿದ್ದಿದ್ರೆ ತಗೊಂತಿದ್ವಿ. ಬಟ್ ಇಲ್ಲಿ ಗಾಡಿಗೆ ತಗೊಳ್ಳೋಂಥ ಐಟಮ್ ಏನೂ ಸಿಗೋಲ್ಲ. ಹಂಗಾಗಿ ನಾವು ಆರಾಮಾಗಿ ಮಲಗಿಬಿಡ್ತೀವಿ. ಅವರೇ ಎಲ್ಲ ಜಾತ್ರೆ ಮಾಡ್ಕೊಂಬರ್ತಾರೆ. ಯಾಕಂದರೆ ಇವಾಗ ಇಲ್ಲಿ ಬಿಟ್ಟಿದ್ದು ನೆಕ್ಸ್ಟ್ ಇವಾಗ ನಿಲ್ಸೋಂಥ ಪ್ಲೇಸ್ ಏನೆಲ್ಲೂ ಇಲ್ಲ. ಬರ್ಬೇಕಾದ್ರೆ ಪ್ಲೇಸ್ ಎಲ್ಲ ನೋಡ್ಕೊಂಬಂದಿದ್ದೀವಿ. ಇವಾಗ ಏನಿದ್ರು ಇಲ್ಲಿ ಬಿಟ್ಟರೆ ಸೀದಾ ತಲ್ಕಿಗೆ ಹೋಗೋದು. ಮಿನಿಮಮ್ ಕಮ್ಮಿ ಅಂದರೂ ಶಾರ್ಟ್ಕಟ್ಟಲ್ಲಿ ಒಂದು ರೂಟ್ ಇದೆ. ಆ ರೂಟಲ್ಲಿ ಹೋದರೂ 485 ಕಿಲೋಮೀಟ್ರ್ ಆಗುತ್ತೆ. 485 ಕಿಲೋಮೀಟ್ರು ಒಬ್ಬರೇ ಹೊಡಿಬೇಕು. ಹೋದ ವರ್ಷ ಅಂದರೆ ನಮ್ಮ ಅಣ್ಣ ಬಂದಿದ್ದರು, ಹೆಂಗೋ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೊಡಿದ್ವಿ. ಬಟ್ ಈ ವರ್ಷ ಒಬ್ಬನೇ ಅಲ್ಲ, ಹಾಗಾಗಿ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿಬಿಡ್ತೀನಿ. ಬನ್ನಿ ಹೋಗಿ ಮಲಗಿಬಿಡೋಣ. ನೋಡಿ ಫ್ರೆಂಡ್ಸ್, ನೈಟ್ 11 ಗಂಟೆ ಆಗಿದೆ. ನಮ್ಮನ್ನು ಅವಾಗಲೇ 9:30ಗೆ ಎಬ್ಬರಿಸಿದ್ರು. ಇನ್ನೇನೆಲ್ಲ ರೆಡಿ ಮಾಡ್ಕೊಂಡು ಗಾಡಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ರೋಡಲ್ಲಿ ನಿಲ್ಲಿಸಿ ಟೀ ಕುಡಿತಾ ಇದ್ದೀವಿ. ಇವಾಗೇನು ಇಲ್ಲಿಂದ ಪಂಡ್ರಾಪುರ ಬಿಡ್ತಿರೋದೆ. ಇಲ್ಲಿ ಬಿಟ್ಟ ತಕ್ಷಣ ಸೀದಾ ಡೈರೆಕ್ಟು ನಮ್ಮೂರಿಗೆ ಹೋಗೋವರೆಗೂ ಎಲ್ಲೂ ಪ್ಲೇಸ್ ನೋಡೋಂಥವೇನೇನಿಲ್ಲ. ಏನು ಟೀ ಕುಡಿಯೋಕ್ಕೆ ಇಲ್ಲ ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ನಿಲ್ಲಿಸೋದಷ್ಟೇ. ಅಷ್ಟು ಬಿಟ್ಟರೆ ಈ ನಮ್ಮ ಎಲ್ಲೋ ಬೋರ್ಡ್ ಗಾಡಿ ಡ್ರೈವರಲ್ಲಿ ಏನಿದ್ದಾರೋ ಔಟ್ ಆಫ್ ಸ್ಟೇಟಿಗೆ ಹೋಗ್ಬೇಕಾದ್ರೆ ಕರ್ನಾಟಕ ಫ್ಲಾಗ್ ಕಟ್ಕೊಂಡು ಹೋಗ್ಬೇಕಂದ್ರೆ ಅದೇನೋ ಒಂಥರ ಮಜಾ, ಚೆನ್ನಾಗಿರುತ್ತೆ. ನೋಡಿ ನಾವು ಕಟ್ಟಿದ್ದೀವಿ ಈ ಥರ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇನ್ನೇನು ಬಿಜಾಪುರ ಟೋಲ್ ಹತ್ರ ಗಾಡಿ ಸೈಡಿಗೆ ಹಾಕಿದ್ವಿ. ಟೀ ಕುಡಿಯೋಕ್ಕಂತ ಸುಮ್ಮನೆ ಹಿಂದೆ ಬಾಯ್ ಮಾಡೋರು, ಹಾಗಾಗಿ ಗಾಡಿ ಸೈಡಿಗೆ ಹಾಕಿದ್ದೀನಿ. ಟೀಗೆ ಕುಡಿದು ಇನ್ನೇನು ಇತ್ಲಾಗೆ ಫುಲ್ NH4 ಆರಾಮಾಗಿ ಖಾನಾವಸಳ್ಳಿಗೆ ಹೋಗೋವರೆಗೂ ಏನೋ ಟೆನ್ಷನ್, ಆರಾಮಾಗಿ ಹೋಗ್ಬೋದು. ನಾನು ಟ್ರಾವೆಲ್ ಮಾಡ್ಕೊತ ಮಾಡಿರೋ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.